ಡಯಾಬಿಟೀಸ್ ಕನ್ಫರ್ಮ್ ಇದೆ ಅಂತ ಆದರೆ ನಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ? ತುಂಬ ಸ್ವೆಟ್ ಆಗಿಬಿಡೋದು, ಎದ್ಬಿಡೋದು, ಇಲ್ಲಾಂದರೆ ಊಟ ಆದಮೇಲೆ ಸುಸ್ತಾಗೋದು. ಸಿಕ್ಕಾಪಟ್ಟೆ ತಿಂತಾರೆ, ಏನೂ ಎಕ್ಸಸೈಸ್ ಮಾಡಲ್ಲ, ಬಟ್ ನೋಡೋಕ್ಕೆ ಸಣ್ಣಗಿರ್ತಾರೆ. ಅಂಥವರಲ್ಲಿ ಡಯಾಬಿಟೀಸ್ನಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ವ ಹಾಗಾದರೆ ಅಂತ? ಸಣ್ಣ ದಪ್ಪ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಲ್ಲಿ, ಎಲ್ಲರಿಗೂ ಬರುತ್ತೆ. ರಿವರ್ಸ್ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ? ಟೈಪ್ 1 ನಾವು ರಿವರ್ಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಇನ್ಸುಲಿನ್ ಸೆಕ್ರಿಟೇ ಮಾಡಲ್ಲ. ಯಾಕೆ ಹೀಗಾಗ್ತಿದೆ? ಇದಕ್ಕೆ ಮೇನ್ ರೀಸನ್ಸ್ ಏನು? ಎಕ್ಸಸೈಸ್ ಅನ್ನೋದು ಅವ್ರಿಗೆ ಯಾವತ್ತೂ ಅದೊಂದು ಪ್ರಯಾರಿಟಿ ಇರಲ್ಲ. ಅಂಥವರಲ್ಲಿ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮಲ್ಲಿ ಯಾವ ರೀತಿ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಬೋದು ಅಂತ? ವಾಕಿಗೆ ಹೋದರೆ ಫುಲ್ ಬ್ಲರ್, ಅವ್ರು ವಾಕ್ ಮಾಡೋಕ್ಕೆ ಆಗಲ್ಲ. ಯಾವ ಫುಡ್ಡನ್ನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕಾಗತ್ತೆ ಅಂತ? ಪ್ರತಿ ಊಟದಲ್ಲೂ ಪ್ರೋಟೀನ್ ಇರಬೇಕು. ಈವನ್ ಅವ್ರು ಸ್ನ್ಯಾಕ್ಸ್ ತಿಂದರೂ ಕೂಡ ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಇರಬೇಕು. ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ವರ್ಕೌಟ್ಸ್ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಗೊಂದಲ ಇದೆ. ಈಗ ನಿಮಗೆ ಏನು ಕಂಫರ್ಟೇಬಲ್? ಸ್ಪೋರ್ಟ್ಸ್ ಆಡೋಕ್ಕೆ ಇಷ್ಟನಾ? ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಡೋದಕ್ಕೆ ಅವರು ಸ್ಪೆಸಿಫಿಕ್ ಫುಡ್ ಐಟಮ್ಸ್ ಇದೆಯಾ, ನೆರವಾಗುತ್ತೆ ನಮಗೆ ಅಂತ? ಶುಗರ್ ಕಂಟ್ರೋಲ್ ಆಗುತ್ತೆ ಮೆಂತ್ಯ ಕಾಳು ತಿಂದರೆ. ಅಂದರೆ ಅದನ್ನು ಏನು ಬೆಳಗ್ಗೆ ರಾತ್ರಿ ಸಂಜೆ ಇಷ್ಟಿಷ್ಟು ಗ್ಯಾಸ್ ಆಗುತ್ತೆ. 5 ಆ್ಯಕ್ಷನೇಬಲ್ ಟಿಪ್ಸ್ ಕೊಡೋದು ಅಂತ ಆದರೆ ಯಾವುದಾಗಿರುತ್ತೆ ಆ ಟಾಪ್ 5 ಟಿಪ್ಸ್ ಅಂತ? ಊಟ ಆದಮೇಲೆ ವಾಕಿಂಗ್ ಮಾಡೋದು ಮ್ಯಾಂಡೇಟ್. ಅರ್ಲಿ ಮಾರ್ನಿಂಗು ಏನಾದರೂ ಒಂದು ವಾಕಿಂಗು ವರ್ಕೌಟ್ ರುಟೀನ್ ಇಟ್ಕೊಳ್ಳೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ನಮ್ಮ ಅಜ್ಜ ಅಜ್ಜಿಯಂದ್ರಿಗೆಲ್ಲ 60-70 ವರ್ಷ ಆದಮೇಲೆ ಬರ್ತಿದ್ದಂತಹ ಈ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಈಗ 25 ವರ್ಷ ಅಥವಾ 30 ವರ್ಷದ ಹುಡುಗರಲ್ಲಿ ಹುಡುಗಿರಲ್ಲಿ ಅಂದರೆ ಯೂತ್ಸಲ್ಲಿ ಕಾಣಿಸ್ಕೊಳ್ತಾ ಇದೆ. ನಾವು ತಿನ್ನುವಂತಹ ಡೈಲಿ ಆಹಾರ ಆಗಿರ್ಬೋದು, ಅಂದರೆ ಚಪಾತಿ, ಮುದ್ದೆ, ಇಡ್ಲಿ, ಅನ್ನ, ಈ ಆಹಾರಗಳೇ ನಮಗೆ ಸ್ಲೋ ಪಾಯ್ಸನ್ ಆಗ್ತಾ ಇದೆಯಾ? ಒಂದು ವೇಳೆ ಈ ಚಿಕ್ಕ ವಯಸ್ಸಲ್ಲಿ ಡಯಾಬಿಟೀಸ್ ಬಂದರೆ ನಾವು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೇಬೇಕಾಗತ್ತಾ? ಈ ರೀತಿ ಒಂದಷ್ಟು ಗೊಂದಲಗಳು ನಮ್ಮಲ್ಲಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಇವೆಲ್ಲವನ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ 16+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಡಯಟಿಷಿಯನ್ ಅರ್ಪಿತಾ ಪುಟ್ಟಸ್ವಾಮಿ ಅವರು. ಮ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಲಾಸ್ಟ್ ಸಂಚಿಕೆಗಳಲ್ಲಿ, ಕಳೆದ ಎಪಿಸೋಡ್ಗಳಲ್ಲಿ ನೀವು ಸಾಕಷ್ಟು ಟಿಪ್ಸ್ ಕೊಟ್ಟಿದ್ರಿ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ, ಯಾವ ರೀತಿ ನೀರು ಕುಡಿಬೇಕು, ಯಾವ ರೀತಿ ನಾವು ವರ್ಕೌಟ್ ಮಾಡಬೇಕು ಅಂತ. ಸೊ ಇವತ್ತಿನ ಸಂಚಿಕೆಯಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿರುವಂತಹ ಡಯಾಬಿಟೀಸ್ ಬಗ್ಗೆ ಮಾತಾಡೋಣ ಮ್ಯಾಮ್. ಈಗ ಯೂಶ್ವಲಿ ಬ್ಲಡ್ ಟೆಸ್ಟ್ಗೆ ಅಂತ ಹೋದಾಗ ಇನ್ ಕೇಸ್ HbA1c ಜಾಸ್ತಿ ಇದೆ, ಡಯಾಬಿಟೀಸ್ ಇದೆ ಅಂತ ಗೊತ್ತಾದರೆ ಪ್ಯಾನಿಕ್ ಆಗ್ತಾರೆ, ಭಯ ಬೀಳ್ತಾರೆ. ಸೊ ಬೇಸಿಕ್ ಆಗಿ ಅರ್ಥ ಮಾಡಿಸೋದಾದರೆ ಡಯಾಬಿಟೀಸ್ ಅಂದರೆ ಏನು, ಡಯಾಬಿಟೀಸ್ ಕನ್ಫರ್ಮ್ ಇದೆ ಅಂತ ಆದರೆ ನಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಆ್ಯಂಡ್ ಏನೇನು ಟೈಪ್ಸ್ ಇದೆ ಡಯಾಬಿಟೀಸಲ್ಲಿ ಅಂತ ಖಂಡಿತ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ನಾರ್ಮಲ್ ಪೀಪಲ್ಗೆ ಡಯಾಬಿಟೀಸ್ ಅಂದರೆ ಏನು, ಅವರ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆದರೆ ಅವ್ರಿಗೆ ಡಯಾಬಿಟೀಸ್ ಬಂದಿದೆ, ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅದು ಒಂದು ಡಯಾಬಿಟೀಸ್ ಅಂತ ಹೇಳ್ಬಿಟ್ಟು ನಮ್ಮ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಡಯಾಬಿಟೀಸ್ ಅಂದರೆ ದೀರ್ಘಕಾಲದ ಮೆಟಬಾಲಿಕ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಆಹಾರ ಪದ್ಧತಿಯಲ್ಲಿ ಮತ್ತು ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ನಾವು ಲಾಂಗ್ ಟರ್ಮ್ ಆಗಿ ತುಂಬಾ ವ್ಯತ್ಯಾಸ ಮಾಡಿಬಿಟ್ರೆ ಅದು ಏನಾಗುತ್ತೆ, ಅದು ಡಯಾಬಿಟೀಸ್ಗೆ ಲೀಡ್ ಆಗುತ್ತೆ. ಯಾಕಂದರೆ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿ ಲಾಂಗ್ ಟೈಮ್ ಅದೇ ಥರ ನಾವು ಇತ್ಕೊಂಡು ಬಂದಿರೋ ಅಂಥ ಕಂಡೀಷನ್ಗಳು. ಅದರಲ್ಲಿ ನಾವು ಡಯಾಬಿಟೀಸ್ ಒಂದೇ ಅಲ್ಲ, BP ಕೂಡ ಅದ್ರ ಅಂಡರ್ ಬರುತ್ತೆ, ಬೊಜ್ಜು ಕೂಡ ಅದರಲ್ಲೇ, ಒಬೇಸಿಟಿ, ಇದೆಲ್ಲ ಅದ್ರ ಅಂಡರೇ ಕೂಡ. ಇದೆಲ್ಲ ಒಂದು ಮೆಟಬಾಲಿಕ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಹೇಳ್ತೀವಿ. ಇನ್ನು ಬಂದು ನೀವು ಕೇಳ್ರಿ ಯಾವ ಥರ ಡಯಾಬಿಟೀಸ್ ಬರುತ್ತೆ, ಏನದ್ರದ್ದು ಟೈಪ್ಸು ಅಂತ ಹೇಳಿಬಿಟ್ಟು 3 ಥರ ಇದೆ. ಒಂದು ಬಂದು ಜೆಸ್ಟೇಷನಲ್, ಅಂದರೆ ಪ್ರೆಗ್ನೆನ್ಸಿಲಿ ಅವರು ಪ್ರೆಗ್ನೆಂಟ್ ಇರುವಾಗ ಒಂದು ಡಯಾಬಿಟೀಸ್ ಬರುತ್ತೆ, ಅವರು ಡೆಲಿವರಿ ಆದ ತಕ್ಷಣ ಅದು ಹೋಗ್ಬಿಡುತ್ತೆ, ಒಬ್ಬೊಬ್ರಿಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಫ್ಯೂಚರಲ್ಲಿ ಯಾವಾಗಲಾದರೂ ಮತ್ತೆ ಡಯಾಬಿಟೀಸ್ ಬರ್ಬೋದು, ಇಲ್ಲ ಅವ್ರ ಮಕ್ಳಿಗೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಒಂದು ಕೆಟಗರಿ. ಇನ್ನೊಂದು ಬಂದು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಅದು ಬಂದು ನಮ್ಮ ಬಾಡಿಲಿ ಇನ್ಸುಲಿನ್ ತುಂಬಾ ಕಮ್ಮಿ ಸೆಕ್ರೇಟ್ ಆಗುತ್ತೆ, ಇಲ್ಲಾಂದರೆ ಸೆಕ್ರೇಟೇ ಆಗಲ್ಲ. ಸೊ ಅದು ಬಂದು ಟೈಪ್ 1. ಅದಕ್ಕೆ ನೀವು ನೋಡಿರ್ಬೋದು, ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಳ್ತಾರೆ ರೆಗ್ಯುಲರ್ ಆಗಿ. ಸೊ ಅದು ಒಂದು ಕೆಟಗರಿ. ಟೈಪ್ 2 ಡಯಾಬಿಟೀಸ್ ಬಂದು ಅಗೇನ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಬಂದು ಅದರಲ್ಲಿ ಏನಂದರೆ ಸಾಕಷ್ಟು ಏರುಪೇರುಗಳಾಗುತ್ತೆ. ಅದನ್ನು ನಾನು ಒಂದಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕೇಳ್ರಿ ಏನಾಗುತ್ತೆ ಬಾಡಿಲಿ ಅಂದರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಬಾಡಿ, ನಾವು ಏನು ಊಟ ಮಾಡ್ತೀವಲ್ಲ, ಈಗ ಊಟ ಮಾಡಿದ್ರೆ ಅದೇನಾಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಕಾರ್ಗೆ ನೀವು ಫ್ಯೂಯಲ್ ಹಾಕ್ತೀರಾ,
ಫ್ಯೂಯಲ್ ಹಾಕಿದ್ರೆ ಪೆಟ್ರೋಲ್ ಗಾಡಿಗೆ ಪೆಟ್ರೋಲು, ಡೀಸೆಲ್ ಗಾಡಿಗೆ ಡೀಸೆಲು, ಅದು ರನ್ ಆಗುತ್ತೆ. ಹಾಗೆಯೇ ನಾವು ಊಟ ಮಾಡಿದ ತಕ್ಷಣ ಅದು ಕನ್ವರ್ಷನ್ ಡೈರೆಕ್ಟ್ ಎನರ್ಜಿಗೆ ಆಗಲ್ಲ, ಪ್ರೊಸೆಸಿಂಗ್ ಇದೆ ಅದು. ಆ ಪ್ರೊಸೆಸಿಂಗಲ್ಲಿ ಏನಾಗುತ್ತೆ, ಫುಡ್ಡಲ್ಲಿ ಗ್ಲೂಕೋಸ್ ಬರುತ್ತಲ್ಲ, ಅದೇನಾಗುತ್ತೆ ಪ್ರತಿಯೊಂದು ಸೆಲ್ಸ್ ಅಂದರೆ ಜೀವಕೋಶಗಳಿಗೆ ಹೋಗಬೇಕು. ಯಾವುದು, ನಮ್ಮ ಮಸಲ್ಗಿರ್ಬೋದು, ಲಿವರ್ಗಿರ್ಬೋದು, ಬ್ರೈನ್ಗಿರ್ಬೋದು, ಎಲ್ಲದಕ್ಕೂ ಗ್ಲೂಕೋಸ್ ಸಪ್ಲೈ ಆಗಬೇಕು. ಆ ಗ್ಲೂಕೋಸು ಯಾವುದಪ್ಪ ಅದು ಒಂದು ಮೀಡಿಯೇಟ್ರು, ಸಪ್ಲೈ ಮಾಡೋ ಮೀಡಿಯೇಟ್ರ್ ಅಂದರೆ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಅಪ್ಪರ್ ಅಬ್ಡಾಮನ್ ಮತ್ತು ನಮ್ಮ ಸ್ಪೈನ್ ಮುಂದೆ ಒಂದು ಆರ್ಗನ್ ಇದೆ, ಅದು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಬೀಟಾ ಸೆಲ್ಸ್ ಅಂತ ಹೇಳಿಬಿಟ್ಟು ಅದು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದೇ ಅದ್ರ ಕೆಲಸ. ಪ್ಯಾನ್ಕ್ರಿಯಾಸ್ ಕೆಲಸ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು. ಈಗೇನಾಗುತ್ತೆ, ಈ ಇನ್ಸುಲಿನ್ ಕೆಲಸ ಏನಪ್ಪ ಅಂದರೆ ಅದು ಕೀ ಥರ ವರ್ಕ್ ಆಗುತ್ತೆ. ಹೆಂಗಪ್ಪ ಅಂದರೆ, ಈಗ ನಾನೇನು ಹೇಳಿದೆ, ಲಿವರ್ಗೆ ಎನರ್ಜಿ ಬೇಕು, ಬ್ರೈನ್ಗೆ ಎನರ್ಜಿ ಬೇಕು, ಆಮೇಲೆ ಮಸಲ್ಸ್ಗೆ ಎನರ್ಜಿ ಬೇಕು. ಅದೇನಾಗುತ್ತೆ, ಅದರಲ್ಲಿ ಜೀವಕೋಶಗಳಿರುತ್ತೆ, ಸೆಲ್ಸ್ ಇರುತ್ತೆ. ಆ ಸೆಲ್ಸ್ಗೆ ನಾವು ಫುಡ್ ಕೊಡಬೇಕು. ಈಗ ಏನು ನಾವು ತಿಂದಿದ್ದೀವಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಲ್ವಾ. ಈ ಇನ್ಸುಲಿನ್ ಲಾಕ್ ಥರ ಹೋಗಿ ಲಾಕ್ ಓಪನ್ ಮಾಡುತ್ತೆ. ಆಗ ಸೆಲ್ಸ್ ಒಳಗೆ ಗ್ಲೂಕೋಸ್ ಹೋಗುತ್ತೆ, ಆಗ ನಮ್ಗೆ ಎನರ್ಜಿ ಬರುತ್ತೆ. ಹೆಂಗೆ ಈಗ ನೀವು ಫ್ಯೂಯಲ್ ಹಾಕೋಕ್ಕೆ ಅದು ಕ್ಲೋಸ್ ಆಗಿರೋದು ಕ್ಯಾಪ್ ತೆಗೆದು ಫ್ಯೂಯಲ್ ಹಾಕ್ತೀರಲ್ವಾ, ಹಾಗೇನೆ ಇನ್ಸುಲಿನ್ ಏನು ಮಾಡುತ್ತೆ, ಲಾಕ್ ತೆಗೆದು ಫ್ಯೂಯಲ್ ಹಾಕೋದು. ಈಗ ನಾನೇನು ಹೇಳಿದೆ, ಟೈಪ್ 1 ಏನು ಇನ್ಸುಲಿನ್ ಕಮ್ಮಿ ಇಲ್ಲ, ಇನ್ಸುಲಿನ್ನೇ ಇಲ್ಲ, ಉತ್ಪತ್ತಿನೇ ಆಗಲ್ಲ. ಆಗೇನಾಗುತ್ತೆ, ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲು, ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಅದು ಒಂದು ಕೆಟಗರಿ. ಈಗ ಟೈಪ್ 2 ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಈಗ ನೀವು ಲಾಂಗ್ ಟರ್ಮ್ ಕೂತೇ ಇರೋದು, ಏನು ಎಕ್ಸಸೈಸೇ ಮಾಡಲ್ಲ, ಆಗ ಮಸಲ್, ಆಮೇಲೆ ಲಿವರ್ ಸುತ್ತ ಫ್ಯಾಟ್ ಬಿಲ್ಡಪ್ ಆಗುತ್ತೆ, ಮಸಲಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಆಗುತ್ತೆ, ನಮ್ಮ ಹೊಟ್ಟೆ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಆಗುತ್ತೆ. ಏನಾಗುತ್ತೆ, ಈಗ ನೀವು ಇನ್ಸುಲಿನ್ ಬರುತ್ತೆ, ಲಾಕ್ ಓಪನ್ ಮಾಡೋಕ್ಕಾಗುತ್ತಾ ಫ್ಯಾಟ್ ಇದ್ದರೆ? ಇಲ್ಲ. ಎನರ್ಜಿ ಸೆಲ್ಸ್ಗೆ ಗ್ಲೂಕೋಸ್ ಹೋಗಲ್ಲ ಅಲ್ವಾ. ಆಗೇನಾಗುತ್ತೆ, ಮತ್ತೆ ಬ್ಲಡ್ ಶುಗರ್ ರೈಸ್ ಆಗುತ್ತೆ. ಸೊ ದಿಸ್ ಇಸ್ ದ ಬ್ಯಾಕ್ ಎಂಡ್ ಸ್ಟೋರಿ. ಅಂದರೆ ಒಳಗೆ ಏನಾಗುತ್ತೆ ಅನ್ನೋದು ಇದೇ ಸ್ಟೋರಿ. ನಾವು ನಮ್ಮ ಪ್ರತಿಯೊಂದು ಅಂಗದ ಸುತ್ತ ಫ್ಯಾಟ್ ಇದ್ದರೂ ಕೂಡ ಇನ್ಸುಲಿನ್ ನಮಗೆ ಹೋಗೋಕ್ಕಾಗಲ್ಲ, ಗ್ಲೂಕೋಸ್ ನಮಗೆ ಎನರ್ಜಿ ಸಿಕ್ಕಲ್ಲ, ಎಂಟರ್ ಆಗೋಕ್ಕಾಗಲ್ಲ. ಆಮೇಲೆ ನಾವು ತೀರಾ ಸ್ಟ್ರೆಸ್ ಮಾಡಿಕೊಂಡ್ರೆ, ಟೆನ್ಷನ್ ಮಾಡಿಕೊಂಡ್ರೂ ಕೂಡ ಆಗಲ್ಲ. ಆಮೇಲೆ ನೀವು ನಿದ್ದೆ ಮಾಡಲಿಲ್ಲ ಅಂದರೂ ಕೂಡ ಆಗಲ್ಲ. ಹಾರ್ಮೋನಲ್ ವ್ಯತ್ಯಾಸ, PCOS ಇದೆಲ್ಲ ಇದ್ರೂ ಕೂಡ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದರೂ ಕೂಡ ಸೆಲ್ಸು ಓಪನ್ ಆಗಲ್ಲ, ಆ ಕೀ ವರ್ಕೇ ಆಗಲ್ಲ. ಒಂದೊಂದ್ಸಲ ಈಗ ಹೆಂಗಾಗ್ಬಿಡುತ್ತೆ ಅಂದರೆ, ಲಾಕ್ ಜಾಮ್ ಆಗಿರೋ ಥರ ಈ ಥರ ಸಿಚುಯೇಷನ್ಸಲ್ಲಿ ಆ ಥರ ಆಗುವಾಗ ನಮ್ಗೇನಾಗುತ್ತೆ, ಬಾಡಿ ಸೆಲ್ಸ್ಗಳಿಗೆ ಪ್ರಾಪರ್ ಗ್ಲೂಕೋಸ್ ಸಿಕ್ಕಲ್ಲ, ಎನರ್ಜಿ ಕನ್ವರ್ಟ್ ಆಗಲ್ಲ, ಬ್ಲಡ್ ಗ್ಲೂಕೋಸ್ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಆಗೇನಾಗುತ್ತೆ, ನಾವು ಟೆಸ್ಟ್ ಮಾಡಿಸುವಾಗ 3 ತಿಂಗಳು ಆ್ಯಾವ್ರೇಜ್, ನೀವು ಹೇಳಿದ್ರಿ HbA1c, 3 ತಿಂಗಳು ಆ್ಯಾವ್ರೇಜ್. ಯೂಶಲಿ ನಮ್ಮ ಬ್ಲಡ್ಡು RBC ಸೆಲ್ಸು ಎವ್ರಿ 120 ಡೇಸ್ಗೆ ಫ್ರೆಶ್ RBC ಬರುತ್ತೆ. ಸೊ ಆ 3 ತಿಂಗಳದ್ದು ರೇಂಜಲ್ಲಿ ನಾವು HbA1c ಚೆಕ್ ಮಾಡಿಸಿದಾಗ ಅಂದರೆ ಏನಾಗುತ್ತೆ, ಅದರಲ್ಲಿ ನಮಗೆ ಪ್ಯಾರಾಮೀಟರ್ಸ್ ಬರುತ್ತೆ. ಈಗ 5.7 ಒಳಗೆ ಬಂದರೆ ನಾರ್ಮಲ್ ಇದೆ ಅಂತ, ನಾರ್ಮಲ್ ಪೀಪಲ್ಗೆ. ಈಗ 5.8 6 ಒಳಗಂದರೆ ಪ್ರೀ ಡಯಾಬಿಟಿಸ್ ಸ್ಟೇಜು. ಪ್ರೀ ಡಯಾಬಿಟಿಸ್ ಸ್ಟೇಜು ನಾವು ಅದನ್ನು ಮೇಂಟೈನ್ ಮಾಡ್ಬೋದು. ಇದು ನನ್ನ ಲೈಫ್ ಸ್ಟೈಲ್ ಏನು ಹೇಳಿ ಚೇಂಜಸಲ್ಲಿ ವಿ ಕ್ಯಾನ್ ರಿವರ್ಸ್. ಇನ್ನೊಂದು 6.5 ಮೇಲೆ ಹೋದರೆ ಅದು ಡಯಾಬಿಟೀಸ್ ಕಂಡೀಷನಲ್ಲಿರುತ್ತೆ. ವಿತ್ ಮೆಡಿಕೇಶನ್ ವಿ ಹ್ಯಾವ್ ಟು ವರ್ಕ್ ಅಂತ. ಸೊ ಈ ಥರ ಬಾಡಿಲಿ ವ್ಯತ್ಯಾಸ ಹೇಳಿದೆ, ಅದು ಟೈಪ್ಸ್ ಕೂಡ ಹೇಳಿದೆ. ಸೊ ಈಗ 3 ಟೈಪ್ಸ್ ಹೇಳಿದ್ರಿ ನೀವು, ಜೆಸ್ಟೇಷನಲ್, ಟೈಪ್ 1, ಟೈಪ್ 2. ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಕಾಡ್ತಿರುವಂತಹ ಒಂದು ಪ್ರಿವಲೆಂಟ್ ಟೈಪ್ ಅಂತ ಹೇಳಿದ್ರೆ ಅದು ಯಾವುದು ಅಂತ ಅದೊಂದು ಹೇಳ್ತೀನಿ. ಈಗ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತಪ್ಪ ಅಂದರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ದಾರೆ ಅಂಡರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ. ನೀವು ನಂಬಲ್ಲ, 10 ಕೋಟಿ ಅಡಲ್ಟ್ಸ್ಗೆ, 10 ಕೋಟಿ, 10 ಲಕ್ಷನೂ ಅಲ್ಲ, 10 ಕೋಟಿ ಜನಕ್ಕೆ ಡಯಾಬಿಟೀಸ್ ಈಗ ಆಗಲೇ ಇದೆ. ದೇ ಆರ್ ಅಂಡರ್ ಮೆಡಿಕೇಶನ್. ಓಕೆ. 13 ಕೋಟಿ ಜನಕ್ಕೆ ಆಗಲೇ ಪ್ರೀ ಡಯಾಬಿಟೀಸ್ ಇದೆ. ಸೊ ಇದು ಸರ್ವೆ ಮಾಡಿರೋದು ನ್ಯಾಷನಲ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಹೇಳ್ಬಿಟ್ಟು 2023 ಪ್ರಾಬ್ಲಿ 2023 ಅನ್ಸುತ್ತೆ. ಇನ್ನು ಬಂದು ನಮ್ಮ ಕರ್ನಾಟಕದ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ, ಏನು ಪಾಪ್ಯುಲೇಷನ್ ಇದೆ ಅದರದ್ದು 22 to 24% ಡಯಾಬಿಟೀಸ್ ಮೆಡಿಕೇಶನ್ ತೊಗೊತಾ ಇದ್ದಾರೆ. ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅಂದರೆ ನೋಡಿ ಎಷ್ಟು ಅಂದರೆ, ಇಟ್ಸ್ ಗೋಯಿಂಗ್ ಟು ಬಿ ಡಯಾಬಿಟೀಸ್ ವರ್ಲ್ಡ್.
ವರ್ಲ್ಡ್ ಅಲ್ಲಿ ಡಯಾಬಿಟೀಸ್ ಪ್ರಿವಿಲೆನ್ಸ್ ನಮ್ಮ ಆಲ್ರೆಡಿ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ India. ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ನಾನು ಮತ್ತೆ ಹೇಳ್ತಾ ಬರ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಸಿಂಪಲ್ನ ನಾವು ಏನಕ್ಕೆ ಫಾಲೋ ಮಾಡ್ತಾ ಇಲ್ಲ, ಎಷ್ಟು ಈಸಿ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ. ಅದ್ರ ಬಗ್ಗೆ ಏನೇನು ನಾವು ಪ್ರಿಕಾಷನ್ಸ್ ತಗೋಬೇಕು, ಸಿಂಪಲ್ ಮೆಥಡ್ಸ್ ಏನೇನಿದೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ಮಿತ್ಸ್ ಇದೆ, ಗೊಂದಲಗಳಿವೆ. ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ತುಂಬ ದಪ್ಪ ಇರೋರಲ್ಲಿ ಈ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಡಯಾಬಿಟೀಸ್ ಬರುತ್ತೆ ಅನ್ನುವಂಥದ್ದು ಒಂದು ಎಲ್ಲರಲ್ಲಿರುವಂತಹ ನಂಬಿಕೆ. ಹಾಗಿದ್ರೆ ಸಣ್ಣ ಇರೋರಿಗೆ ಯಾರನ್ನ ನಾವು ಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಯೂಶ್ವಲಿ ಕೆಲವರು ಸಿಕ್ಕಾಪಟ್ಟೆ ತಿಂತಾರೆ, ಏನೂ ಎಕ್ಸರ್ಸೈಸ್ ಮಾಡಲ್ಲ, ಬಟ್ ನೋಡೋಕ್ಕೆ ಸಣ್ಣಗಿರ್ತಾರೆ. ಅಂಥವರಲ್ಲಿ ಡಯಾಬಿಟೀಸ್ ನಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ವಾ ಹಂಗಾದ್ರೆ ಅಂತ? ಇಲ್ಲ, ಈ ಸಣ್ಣ ದಪ್ಪ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಲ್ಲಿ, ಎಲ್ಲರಿಗೂ ಬರುತ್ತೆ. ಈಗ ನಮ್ ಬ್ಲಡ್ ಅಲ್ಲಿ ಚೆಕ್ ಮಾಡಿದ್ರೆ ಮೇ ಬಿ ನಂದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿನೇ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ಮೈ ಫುಡ್ ಇಂಟೇಕ್. ಈಗ ಎಷ್ಟೋ ದಪ್ಪಕ್ಕಿರ್ತಾರೆ, ಬಟ್ ಅವ್ರ ಬ್ಲಡ್ ರಿಪೋರ್ಟ್ ಕಂಪ್ಲೀಟ್ ನಾರ್ಮಲ್ ಇರುತ್ತೆ, ಜಸ್ಟ್ ವೆಯ್ಟ್ ಮಾತ್ರ ಜಾಸ್ತಿ ಇರ್ತಾರೆ. ಆಮೇಲೆ ಸಣ್ಣ ಇರೋರ್ಗೂ ಕೂಡ ಫ್ಯಾಟಿ ಲಿವರ್ ಇರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಪ್ರೀ ಡಯಾಬಿಟೀಸು ನಾರ್ಮಲ್. ಮೊನ್ನೆ 18 ಇಯರ್ಸ್ ಹುಡುಗ ನಮ್ಮ ಕ್ಲಿನಿಕ್ಗೆ ಬಂದಿದ್ದ, ಹಿ ಹ್ಯಾಸ್ ಅ ಪ್ರೀ ಡಯಾಬಿಟೀಸ್. ಓಕೆ. ಚೆಕ್ ಮಾಡಿದ್ರೆ ಪ್ರೀ ಡಯಾಬಿಟೀಸ್ ಇದೆ, ವಿಟಮಿನ್ ಡಿಫಿಷಿಯನ್ಸೀಸ್ ಇದೆ, ಹೇರ್ ಆಗಲೇ ಬಾಲ್ಡ್ ಆಗಿಬಿಟ್ಟಿದೆ. ಐ ಫೆಲ್ಟ್ ಲೈಕ್ ಹಿ ಈಸ್ 35. ಅಂದರೆ ದ್ಯಾಟ್ಸ್ ದ ಇಂಪ್ಯಾಕ್ಟ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಈಗ ಮೆಡಿಕಲ್ ಫೀಲ್ಡಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ಗಳು ನಡೀತಾ ಇದೆ. ಹಾಗೆ ಒಂದಷ್ಟು ಕಂಪನೀಸ್ ಇರ್ಬೋದು, ಬ್ರ್ಯಾಂಡ್ಸ್ ಇರ್ಬೋದು, ಏನು ಹೇಳ್ತಾರೆ ಅಂದರೆ ಡಯಾಬಿಟೀಸ್ ರಿವರ್ಸಲ್ ಮಾಡ್ತೀವಿ ಅಥವಾ ಡಯಾಬಿಟೀಸ್ ರೆಮಿಷನ್ ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಡಯಾಬಿಟೀಸ್, ನೀವಾಗಲೇ ಹೇಳಿದ್ರಿ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ. ಸೊ ಇದನ್ನ ನಾವು ರಿವರ್ಸ್ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ, ಅಥವಾ ಜಸ್ಟ್ ಕಂಟ್ರೋಲಲ್ಲಿ ಇಡೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಮಾತ್ರ ಸಾಧ್ಯನಾ ಅಂತ? ಅದು ಎರಡು ಥರ ಇದೆ. ಒಂದು ರಿವರ್ಸ್ ಅಂದರೆ ಕಂಪ್ಲೀಟು ಅದು ಬರ್ದಿರೋ ಹಾಗೆ ಇನ್ನು ಮುಂದೆ ಬರೋದೇ ಇಲ್ಲ ಅನ್ನೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾರ್ಮಲ್ ಪರ್ಸನ್ನು, ಈಗ ಒಂದು ಏಜ್ ಆದಮೇಲೆ ಯಾವಾಗಲೂ ಸಣ್ಣನೇ ಇರ್ತಾರೆ, ಯಾವಾಗಲೂ ದಪ್ಪನೇ ಇರ್ತಾರೆ, ಏನೂ ಡಿಸೀಸೇ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್, ಹೆಂಗೆ ಅವ್ರನ್ನ ನೋಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಳಿದ ಪ್ರಕಾರ ಈಗ ಅಮೇರಿಕನ್ ಡಯಟೆಟಿಕ್ ಅಸೋಸಿಯೇಷನ್ ಏನು ಹೇಳ್ತಾರೆ ಅಂದರೆ, ಏನು 6.4%ಗಿಂತ ಒಳಗೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ಮನುಷ್ಯ ವಿದೌಟ್ ಮೆಡಿಕೇಶನ್ ಮೇಂಟೈನ್ ಮಾಡಿ, ಇಲ್ಲ ಅದಕ್ಕಿಂತ ಕಮ್ಮಿ HbA1c ಮೇಂಟೈನ್ ಮಾಡಿದ್ರೆ ಕಂಪ್ಲೀಟ್ಲಿ ಇಟ್ ಈಸ್ ರಿವರ್ಸೆಬಲ್ ಅಂತ, ವಿದೌಟ್ ಮೆಡಿಕೇಶನ್ ಅಂತ. ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ರಿವರ್ಸ್ ಮಾಡೋಕ್ಕಾಗತ್ತೆ ಅಂತ. ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಇದ್ರೆ ಕಂಪ್ಲೀಟ್ ರಿವರ್ಸೆಬಲ್. ಓಕೆ. ಆದ್ರೆ ಒಂದೇನಂದ್ರೆ, ಈ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಇದ್ರೆ ಏನಾಗುತ್ತಪ್ಪ, ನಾವು ರೆಮಿಷನ್ ಅಂತೀವಿ. ರೆಮಿಷನ್ ಅಂದ್ರೆ ಈಗ ಸ್ವಿಚ್ ಆನ್ ಆಫ್ ಮಾಡ್ದಂಗೆ ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದರೆ ಈಗ ನೀವೆಲ್ಲ ಚೆನ್ನಾಗಿ ಡಯಾಬಿಟೀಸ್ ಬಂತು ಅಂತ ಹೇಳ್ಬಿಟ್ಟು ಏನು ಎಲ್ಲ ಕಂಪ್ಲೀಟ್ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ತಿನ್ಬೇಕು, ಎಕ್ಸಸೈಸ್ ಮಾಡೋದು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ, ಸ್ಟ್ರಿಕ್ಟಾಗಿ ವಾಕ್ ಮಾಡೋದಿರುತ್ತೆ, ಎಲ್ಲ ಆ್ಯಕ್ಟಿವಿಟೀಸು ಇರುತ್ತೆ. ಒಂದ್ಸಲ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿ ನಾರ್ಮಲಾಗಿ ಬಂತು ಅಂದ ತಕ್ಷಣ ನೆಕ್ಸ್ಟ್ ಡೇನೇ ಅವ್ರದ್ದು ಎಲ್ಲ ಕ್ಲಬ್ಬಲ್ಲೂ ಪಾರ್ಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತೆ ರಿಪೀಟ್ ಆಗುತ್ತೆ ಅದು. ರೆಮಿಷನ್ ಅಂದರೆ ವಾಪಸ್ ಎನಿ ಟೈಮ್ ಬರ್ಬೋದು. ನೀವು ಯಾವಾಗ ಲೈಫ್ ಸ್ಟೈಲ್ನ ಹೇಳಿದೆ, ಲೈಫ್ ಸ್ಟೈಲ್ ಡಿಸಾರ್ಡರೇ ಇದು ಅಂತ, ಲೈಫ್ ಸ್ಟೈಲ್ ಯಾವಾಗ ಚೇಂಜ್ ಆಗುತ್ತೆ ಅದು ರಿಪೀಟ್ ಆಗುತ್ತೆ. ಅದು ಪರ್ಮನೆಂಟಾಗಿ ನಾವು ರಿವರ್ಸ್ ಮಾಡೋಕ್ಕೆ ಆ ಕಂಡೀಷನಲ್ಲಿ ಆಗಲ್ಲ. ಈಗ ಪ್ರೀ ಡಯಾಬಿಟಿಸ್ ಕಂಡೀಷನಲ್ಲಿ ಇದ್ದರೆ ವಿ ಕ್ಯಾನ್ ರಿವರ್ಸ್, ಬಟ್ ಡಯಾಬಿಟೀಸ್ ಎಲ್ಲ ಇದ್ದರೆ ವಿ ಕ್ಯಾನ್ ಬ್ರಿಂಗ್ ಟು ರೆಮಿಷನ್ ಸ್ಟೇಟ್, ಅಂದರೆ ಇನ್ಆಕ್ಟಿವ್ ಸ್ಟೇಟ್ ಆಗಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಬಟ್ ಟೈಪ್ 1 ನಾವು ರಿವರ್ಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಪ್ಯಾನ್ಕ್ರಿಯಾಸು, ನಮ್ಮ ಆರ್ಗನ್ ಹೇಳ್ದೆ ಇಲ್ಲ, ಇನ್ಸುಲಿನ್ ಸೆಕ್ರಿಟೇ ಮಾಡಲ್ಲ. ಸೊ ಯು ವಿಲ್ ಹ್ಯಾವ್ ಟು ಗಿವ್ ದ ಇಂಜೆಕ್ಷನ್. ಅವ್ರದ್ದು ಟೈಪ್ 2 ನಲ್ಲಿ ಅಟ್ ಲೀಸ್ಟ್ ಇದು ಸೆಕ್ರೇಟ್ ಆಗ್ತಿರುತ್ತೆ, ಅಲ್ಲ ಹೇಳ್ನಲ್ಲ, ಫ್ಯಾಟ್ ಇರುತ್ತೆ ಆರ್ಗನ್ ಅಲ್ಲೆಲ್ಲ, ಅದೆಲ್ಲ ಬೊಜ್ಜು ಕರಗಿಸ್ಕೋಬೇಕು, ಮೂಮೆಂಟ್ ಇರಬೇಕು, ಆಮೇಲೆ ಆಹಾರದಲ್ಲಿ ಪದ್ಧತಿ ನೋಡ್ಕೋಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಲಾಕ್ ಓಪನ್ ಆಗುತ್ತೆ. ಸಮ್ಟೈಮ್ಸ್ ನಮಗೆ ಇನ್ಸುಲಿನ್ ಬೇಕಾಗಿಲ್ಲ, ಹಾಗೇನೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ ಥರ ಮೆಕ್ಯಾನಿಸಮು ನಾವು ಮಾಡ್ಕೋಬಹುದು. ಸೊ ನೀವಾಗಲೇ ಹೇಳ್ತಿದ್ದಂಗೆ ನನಗೆ ಒಬ್ರದ್ದು ನೆನಪಾಯಿತು. ನನಗೆ ಪರಿಚಯ ಇರೋರೆ ಫ್ಯಾಮಿಲಿ ಫ್ರೆಂಡು, ಅವರು ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿದ್ದರು. ಸೊ ಡಾಕ್ಟರ್ ಹೇಳಿದ್ರು ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಕಂಪ್ಲೀಟಾಗಿ ಶುಗರ್ ಅವಾಯ್ಡ್ ಮಾಡಿ, ಒಂದು 3 ಮಂತ್ಸು HbA1c ನಾರ್ಮಲ್ ಬರೋ ತನಕ ಅಂತ. ಸೊ 3 ಮಂತ್ಸ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರು, ನಾರ್ಮಲ್ ಬಂತು. ನೀವು ಹೇಳ್ದಂಗೆ 6.1 ಒಳಗಡೆ ಬಂತು. ಈಗ ಅವರು ಒಂದು ದಿನ ವರ್ಕೌಟ್ ಮಾಡ್ತಿಲ್ಲ, ಎಕ್ಸಸೈಸ್ ಮಾಡ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಸೊ ಅದರಿಂದ ಮತ್ತೆ ತಿರ್ಗಾ ಪ್ರೀ ಡಯಾಬಿಟಿಕ್ ಸ್ಟೇಜ್ಗೆ ಹೋಗೋ ಚಾನ್ಸಸ್ ಇದೆಯಾ? ಚಾನ್ಸಸ್ ಇದೆ, ಖಂಡಿತ ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಇನ್ನೊಂದು ಆತಂಕಕಾರಿ ವಿಷಯ ಏನು ಅಂತ
ಹೇಳಿದ್ರೆ ಇತ್ತೀಚೆಗೆ ಈ ಯುವಕರಲ್ಲಿ ನಾನು ಆಗ್ಲೇ ಇಂಟ್ರೊಡಕ್ಷನ್ ಕೊಡ್ತಾ ಹೇಳಿದೆ 25-30 ಇಯರ್ಸ್ ಯೂತ್ಸ್ ಅಲ್ಲೇನೆ ಈ ಡಯಾಬಿಟಿಸ್ ಕಾಣಿಸ್ಕೊಳ್ತದೆ, ಎಸ್ಪೆಷಲಿ ಪ್ರೀ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಸೊ ಯಾಕೆ ಹೀಗಾಗ್ತಿದೆ, ಇದಕ್ಕೆ ಮೇನ್ ರೀಸನ್ಸ್ ಏನು? IT ಎಂಪ್ಲಾಯೀಸ್ ಯೂಶ್ವಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ, ಅಥವಾ ನಮ್ಮ ಜೀನ್ಸ್ ಅಲ್ಲೇ ಅದು ಆಲ್ರೆಡಿ ಇದೆಯಾ, ಹೇಗೆ ಅಂತ? ತುಂಬ ಕಾರಣಗಳಿದೆ. ಅಪೇಕ್ಷೆ ಒಂದೇನಂದರೆ, ಈಗ ನೀವೇ ಹೇಳಿದ್ರಿ ಅವ್ರದ್ದು ಕಂಪ್ಲೀಟ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ. ಅಫ್ಕೋರ್ಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಈಗ ಪ್ರಾಕ್ಟಿಕಲಿ ನಾವು ಏನು ಮಾತಾಡಬೇಕು ಅಂದರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಏರಿಯಾದಲ್ಲಿ ನಿಮ್ಗೆ ವರ್ಕ್ ಮಾಡಬೇಕು, ಅಲ್ಲಿ ಸಿಟ್ಟಿಂಗ್ ಜಾಬ್ ಇದೆ ಅಂದರೆ 9 to 5, ಅಲ್ಲಿಗೆ ನೀವು ರೀಚ್ ಆಗೋಕ್ಕೆ 2 hours ಟ್ರಾವೆಲ್, 2 hours ವಾಪಸ್ ಬರೋದು. ನಿಮಗೆ ಟೈಮೇ ಪ್ಯಾಕ್ಡ್. ಕಾರಲ್ಲೂ ಕೂತ್ಕೋಬೇಕು, ಟ್ರಾವೆಲ್ ಮಾಡುವಾಗಲೂ ಕೂತ್ಕೋಬೇಕು, ವರ್ಕ್ ಮಾಡುವಾಗಲೂ ಕೂತ್ಕೊಬೇಕು. ಸಿಟ್ಟಿಂಗ್ ಕಂಪ್ಲೀಟ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್. ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ, ಅದೊಂದು. ಆಮೇಲೆ ಆಚೆ ತಿನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ. ಆಮೇಲೆ ಎಷ್ಟೋ ಜನ PGಲಿ ಇರ್ತಾರೆ, ಮನೆಯಿಂದ ಆಚೆ ಇರ್ತಾರೆ, ಆಮೇಲಿಂದ ಅವ್ರಿಗೆ ಫುಡ್ ಅನ್ನೋದು ಪ್ರಯಾರಿಟಿ ಇರಲ್ಲ. ಆಮೇಲೆ ಎಕ್ಸಸೈಸ್ ಅನ್ನೋದು ಅವ್ರಿಗೆ ಯಾವತ್ತೂ ಅದೊಂದು ಪ್ರಯಾರಿಟಿ ಇರಲ್ಲ. ಆಮೇಲೆ ನೈಟ್ ಶಿಫ್ಟ್ಸ್ ಜಾಸ್ತಿ ಆಗಿದೆ ಈ ನಡುವೆ. ಆಲ್ಮೋಸ್ಟ್ ಎಲ್ಲರೂ 12-1ವರೆಗೆ ವರ್ಕ್ ಮಾಡ್ತಾರೆ. ನೈಟ್ ಶಿಫ್ಟ್ಸ್ ಚೇಂಜ್ ಆಗಿದೆ. ಅದು ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಮತ್ತು ಹೊಟ್ಟೆ ಕೆಳಗಡೆ ಬೊಜ್ಜು, ಆಮೇಲೆ ಆರ್ಗನ್ಸ್ ಸುತ್ತ ಫ್ಯಾಟ್ ಡೆವಲಪ್ ಆಗುತ್ತೆ, ವೆಯ್ಟ್ ಇಶ್ಯೂಸ್ ಬರುತ್ತೆ. ಸೊ ಇದೆಲ್ಲ ಮಲ್ಟಿಪಲ್ ರೀಸನ್ಸು. ಜೊತೆಗೆ ಇನ್ನೊಂದು ಏನಂದರೆ, ನಾವು ಅಬ್ಸರ್ವ್ ಮಾಡಿರೋದು ಏನಂದರೆ, ಹೆಣ್ಮಕ್ಳಲ್ಲಿ HbA1c ಅವ್ರದ್ದು ಪ್ರೀ ಡಯಾಬಿಟಿಕ್ ಬಂದರೂ ಕೂಡ ನಾವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಐರನ್ ಲೆವೆಲ್ಸ್ ಏನಿದೆ, ಫೆರಿಟಿನ್ ಲೆವೆಲ್ಸ್ ಏನಿದೆ, ಹಿಮೋಗ್ಲೋಬಿನ್ನು ಅವೆಲ್ಲ ಕಮ್ಮಿ ಇದ್ರೂ ಕೂಡ ಫೇಕ್ HbA1c ತೋರಿಸ್ತಾ ಇರುತ್ತೆ. ಓಕೆ. ಸೊ ಹೆಣ್ಮಕ್ಳಲ್ಲಿ ಯೂಶಲಿ, ನಾನು ಯಾಕೆ ಹೆಣ್ಮಕ್ಳನ್ನ ಹೈಲೈಟ್ ಮಾಡಿದೆ ಅಂದರೆ, ನಾನು ತುಂಬ ಕಮ್ಮಿ ಅನೇಮಿಯಾ ನೋಡಿರೋದು ಮೆನ್ನಲ್ಲಿ. ಫಿಮೇಲಲ್ಲೇ ಜಾಸ್ತಿ ಅನೇಮಿಯಾ. ಆಲ್ಮೋಸ್ಟ್ ನಾವು ಒಂದು 10 ಜನ ಬಂದರೆ ಅದರಲ್ಲಿ ಒಂದು 6 ಜನನಾದರೂ ಅನೇಮಿಕ್ ಇರ್ತಾರೆ. ಮೆನ್ಸ್ಟ್ರುಯೇಷನ್. ಹೌದು. ಅದು ಫುಲ್ 8th ಸ್ಟ್ಯಾಂಡರ್ಡಿಂದನೂ ಸೇಮ್ ಎಲ್ಲಾರ್ಗೂ ಅದೇ ಇರುತ್ತೆ. ಸೊ ಅಂಥವ್ರು ಒಂಚೂರು ನೋಡ್ಕೋಬೇಕು, ಕ್ರಾಸ್ ಚೆಕ್ ಮಾಡಬೇಕು. ಇಲ್ಲಾಂದರೆ HbA1c ಫೇಕ್ ತೋರಿಸೋ ಚಾನ್ಸಸ್ಸು ಇರುತ್ತೆ, ಶುಗರ್ ಲೆವೆಲ್ ಸ್ಪೈಕ್ ತೋರಿಸೋ ಚಾನ್ಸಸ್ಸು ಇರುತ್ತೆ. ಅಂದರೆ ಬೇರೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಂದಾಗಿ ನಮಗೆ HbA1c ರಿಸಲ್ಟ್ ರಾಂಗ್ ಬರುತ್ತೆ. ಓಕೆ. ಬೇಸಿಕಲಿ ಅನೇಮಿಯಾ, ಅಯನ್ ಡಿಫಿಷಿಯನ್ಸಿ, B12 ಅದೆಲ್ಲ ಇದ್ರೂ ಕೂಡ ಹಂಗೆ ಬರುತ್ತೆ. ಆಮೇಲೆ ಯಂಗ್ಸ್ಟರ್ಸಲ್ಲಿ ಅದೇ ಹೇಳದ್ನಲ್ಲ ರೀಸನ್ನು, ಸಾಕಷ್ಟು ರೀಸನ್ ಇದೆ. ಆ್ಯಂಡ್ ಮೋರ್ ಓವರ್, ಈಗ ಪ್ರೀ ಡಯಾಬಿಟಿಕ್ ಅಂತ ಗೊತ್ತಾದರೂ ಕೂಡ ಒಂದಷ್ಟು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಡಯಾಬಿಟಿಸ್ ಬಂದಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಇಗ್ನೋರ್ ಮಾಡ್ತಾರೆ. ಅಂಥವರಲ್ಲಿ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮಲ್ಲಿ ಯಾವ ರೀತಿ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಬೋದು ಅಂತ? ನಾರ್ಮಲ್ ಆಗಿ ಏನೋ ಒಂದು ಕಾಲೇಜ್ ಹುಡುಗಿ, ಏನೋ ಒಂದು ಯಂಗ್ಸ್ಟರ್ಸ್ ಇರ್ಬೋದು, ಒಂದು 25 to 30 ಇರೋರಿಗೆ ಶಾರ್ಟ್ ಟರ್ಮ್ ಅಂತ ಬಂದರೆ ಏನು ಸಿಂಪ್ಟಮ್ಸು ನಿಮಗೆ? ಈಗ ಡಯಾಬಿಟೀಸ್ ಅಂತ ಗೊತ್ತಾಗಬೇಕು, ಇಲ್ಲ ಪ್ರೀ ಡಯಾಬಿಟೀಸ್ ಅಂತ ಗೊತ್ತಾಗಬೇಕು ಅಂದರೆ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂದರೆ, ಜಸ್ಟ್ ಪ್ರೀ ಡಯಾಬಿಟೀಸ್ದು ಸಿಂಪ್ಟಮ್ಸ್ ಹೇಳ್ತೀನಿ, ಆಮೇಲೆ ಡಯಾಬಿಟೀಸ್ ಲಿಟಲ್ ಸಿವಿಯರ್ ಸಿಂಪ್ಟಮ್ಸು. ಅಂದರೆ ಇದೆಲ್ಲ ಶಾರ್ಟ್ ಟರ್ಮ್, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವೇನೋ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀರಾ, ಒಂದು ಲಾಸ್ಟ್ 20 ಕೌಂಟ್ಸ್ ಆ ಪುಷಪ್ಸ್ ಏನೋ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ಏನೋ ಒಂದು ವೆಯ್ಟ್ಸ್ ಎತ್ತಬೇಕಾ, ಲಾಸ್ಟ್ 10 ಕೌಂಟ್ಸ್ ಯು ವಿಲ್ ಫೀಲ್ ಎಕ್ಸ್ಟ್ರೀಮ್ಲಿ ಟಯರ್ಡ್. ಅದು ಡಿಹೈಡ್ರೇಷನ್ಗೂ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೀ ಡಯಾಬಿಟೀಸ್ ರೂಲಿಂಗ್ ಔಟ್ ಇದೆಲ್ಲ ಇರುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ಥರ್ಸ್ಟಿ, ತುಂಬ ಒಂಥರ ಬಾಯಾರಿಕೆ ಆಗೋದು. ಆಮೇಲೆ ಏನು ಮಾಡಿದ್ರು ವೆಯ್ಟು ಕೂಡ ಕಮ್ಮಿ ಆಗದೆ ಇರೋದು. ರಾತ್ರಿ ಹೊತ್ತು ಪದೇ ಯೂರಿನ್ ಪಾಸ್ಗೆ ಹೋಗೋದು. ಆಮೇಲೆ ಏನಾಗುತ್ತೆ, ಇದು ಕೈಯೆಲ್ಲ ಜುಮ್ ಅನ್ನೋದು. ಈ ಥರದ್ದು ಬೇಸಿಕ್ ಸಿಂಪ್ಟಮ್ಸು ನಿಮಗೆ ಗೊತ್ತಾಗುತ್ತೆ. ವೆಯ್ಟ್ ಗೇನ್ ಆಗಿದ ತಕ್ಷಣವೇ ನೀವು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ವೆಯ್ಟ್ ಸಡನ್ನಾಗಿ ಜಂಪ್ ಆಗುತ್ತೆ. 1 ತಿಂಗಳಲ್ಲಿ ನೀವು ಕರೆಕ್ಟ್ 54 ಇದ್ರಿ, ಬೈ ನೆಕ್ಸ್ಟ್ ಮಂತ್ 60-62ಗೆ ಜಂಪ್ ಆದ ತಕ್ಷಣ ನೀವು ಚೆಕ್ ಮಾಡ್ಕೋಬೇಕು. HbA1c, ನಿಮ್ಮದು ವಿಟಮಿನ್ ಡಿಫಿಷಿಯನ್ಸೀಸು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಒಂದ್ಸಲ ನೋಡ್ಕೋಬೇಕು. ದೇರ್ ಇಸ್ ಸಮಥಿಂಗ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಈಗ ನಾರ್ಮಲ್ ಡಯಾಬಿಟೀಸು ಸಿವಿಯಾರಿಟಿ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸಿಂಪಲ್ ಎಕ್ಸಾಂಪಲ್, ಒಂದು ಕ್ಲೈಂಟ್ ಬಂದಿದ್ರು, ಅವ್ರಿಗೇನು ಕಾಲೆಲ್ಲ ಒಂಥರ ಚುಚ್ಚದಂಗೆ ಆಗೋದು, ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತೀವಿ ನಾವು, ಆ ಥರ ಚುಚ್ಚದಂಗೆ ಆಗೋದು, ಮತ್ತು ಜುಮ್ ಅನ್ನೋದು, ಅದು ಒಂದು. ಆಮೇಲೆ ಸಡನ್ನಾಗಿ ಅವ್ರು ವಾಕಿಗೆ ಹೋದರೆ, ಬೆಳಿಗ್ಗೆ ಎದ್ದು ವಾಕಿಗೆ ಹೋದರೆ ಫುಲ್ ಬ್ಲರ್, ಅವ್ರು ವಾಕ್ ಮಾಡೋಕ್ಕೆ ಆಗಲ್ಲ. ಅಂದರೆ ಹೆಂಗಾಗುತ್ತೆ, ಅವ್ರು ಆಚೆ ಹೋದರೆ ವಾಕ್ ಮಾಡಿದ್ರೆ ಸಾಕು ಅವ್ರಿಗೆ ತಲೆ ಸುತ್ತದಂಗೆ ಆಗೋದು, ಆ ಥರದ್ದೆಲ್ಲ ಕಾಂಪ್ಲಿಕೇಶನ್. ಅಂದರೆ ಕನ್ಫರ್ಮ್ ಡಯಾಬಿಟೀಸ್ ಹೇಳ್ತಾ ಇದ್ದೀನಿ. ಪ್ರೀ ಡಯಾಬಿಟೀಸ್ ವೆರಿ ಲೈಟ್ ಇರುತ್ತೆ, ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಬಟ್ ಇಲ್ಲಿ ವೆನ್ ಇಟ್ ಇಸ್ ಶುಗರ್ ವೆರಿ ಹೈ ಆದಾಗ ಯು ಕ್ಯಾನ್ ಸಿ ದ ಪ್ರಾಪರ್ ಸಿಂಪ್ಟಮ್ಸ್ ನೋಡ್ಬೋದು. ಆಮೇಲೆ ಪದೇ ಯೂರಿನ್ ಇನ್ಫೆಕ್ಷನ್ಸ್ ಆಗೋದು, UTI ಆಗೋದು,
ಎದ್ದೇಳೋದು ಮಧ್ಯರಾತ್ರಿ ಎದ್ದೇಳೋದು, ತುಂಬ ಸ್ವೆಟ್ ಆಗಿಬಿಡೋದು, ಎದ್ಬಿಡೋದು, ಇಲ್ಲಾಂದರೆ ಊಟ ಆದಮೇಲೆ ಸುಸ್ತಾಗೋದು. ತುಂಬ ಊಟ ಆದಮೇಲೆ ಏನೋ ಮಾಡಿದ್ದೀನಿ ಕೆಲಸ ಅನ್ನೋ ಥರ ಸ್ವೆಟ್ ಆಗಿ ಸುಸ್ತಾಗ್ಬಿಡೋದು. ಊಟ ಯೂಶಲಿ ಊಟ ಮಾಡೋದಕ್ಕೆ ನಮಗೆ ಹಸ್ವಾದಾಗ ಸುಸ್ತಾಗುತ್ತಲ್ಲ, ಅವ್ರಿಗೆ ಊಟ ಆದಮೇಲೆ ಸುಸ್ತಾಗೋದು. ಈ ಥರ ಎಲ್ಲ ಯುನೀಕ್ ಸಿಂಪ್ಟಮ್ಸ್ ಇರುತ್ತೆ. ಅದಕ್ಕೆ ಆದಷ್ಟು ಇಯರ್ಲಿ ಒನ್ಸ್ ಚೆಕ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಇಯರ್ಲಿ ಒನ್ಸ್ ಯಾವ ತರ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಮಾಡ್ಬೇಕಾದ ಒಂದು ಟೆಸ್ಟ್ ಅಂತ ಹೇಳಿದ್ರೆ ಟೆಸ್ಟ್ ಅಂದರೆ ಬೇಸಿಕಲಿ ಫಾಸ್ಟಿಂಗ್ ಶುಗರು, PPBS ಊಟ ಆದಮೇಲಿಂದು, ಮತ್ತು HbA1c 3 months once. 3 months once. ಇದ್ರ ಜೊತೆಗೆ ಏನಾದರೂ ತುಂಬ ದಪ್ಪ ಇದ್ದರೆ ಕೊಲೆಸ್ಟ್ರಾಲ್ ಲೆವೆಲ್ಸು, ಲಿವರ್ ಪ್ರೊಫೈಲು, ಲಿಪಿಡ್ ಪ್ರೊಫೈಲು, ಕಿಡ್ನಿ ಪ್ರೊಫೈಲ್, ಈಗೇನಾದರೂ ಅವರು ಜಿಮ್ಗೆ ಹೋಗ್ತಿದ್ದಿದ್ದು, ಆಮೇಲೆ ಪ್ರೋಟೀನ್ ಪೌಡರ್ಸ್ ತೊಗೊಳ್ತಾ ಇದ್ದಿದ್ದು, ಅದು ಇದು ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಅದೊಂದು, ಇದೆಲ್ಲ ಬೇಸಿಕ್ಸ್ ತೊಗೊಳ್ಳೇಬೇಕು. ಇದ್ರ ಜೊತೆಗೆ ಸ್ವಲ್ಪ ವಿಟಮಿನ್ಸ್ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಈಗಾಗಲೇ 97% ಎಲ್ಲರಿಗೂ ವಿಟಮಿನ್ D, B12 ಡಿಫಿಷಿಯನ್ಸಿ ಇದ್ದೇ ಇದೆ. ಯಾಕಂದರೆ ಎಲ್ಲರದು ಒಳಗೆ ಕೆಲಸ ಇರುತ್ತೆ. ಯಾವಾಗ UVB ರೇಸ್ ಬೆಳಗ್ಗೆ 10ರಿಂದ 1 ಗಂಟೆಗೆ ಬರೋದು, ಆ UVB ರೇಸಲ್ಲೇ ವಿಟಮಿನ್ D ಸಿಗೋದು. ಆ ಟೈಮಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ, ಒಳಗಿರ್ತೀವಿ. ಮಕ್ಕಳು ಕೂಡ ಸ್ಕೂಲಲ್ಲಿ ಇರ್ತಾರೆ. ನೀವು 8th ಸ್ಟ್ಯಾಂಡರ್ಡ್ ಮಕ್ಳಿಗೆ ಚೆಕ್ ಮಾಡಿ, ಅವ್ರಿಗೂ ಕಮ್ಮಿ ಇರುತ್ತೆ. ಹೌದು, PT ಪೀರಿಯಡ್ ಇರೋದು ಸಂಜೆ ಮೇಲೆ. ಆಮೇಲೆ ಬೆಳಗ್ಗೆ ಹೊತ್ತು ಅಸೆಂಬ್ಲಿ ಇರುತ್ತೆ, ಬಟ್ ಅದರಲ್ಲೂ ಕೂಡ ನಮಗೆ 10 to 1 ಮಾತ್ರ ಸಿಗುತ್ತೆ UVB ರೇಸು. ಅದರಲ್ಲಿ ಬೇರೆ ನಾವು ಸನ್ಸ್ಕ್ರೀನ್ ಹಾಕಿದ್ರೆ ಇನ್ನೂ ಅಬ್ಸಾರ್ಬ್ ಆಗಲ್ಲ ವಿಟಮಿನ್ D. ಸೊ ಈ ಥರ ಎಲ್ಲ ಡಿಫಿಷಿಯನ್ಸೀಸ್ ಇರುತ್ತೆ. ಅಂದರೆ ಒಂದು ಡಯಾಬಿಟೀಸ್ಗೆ ರಿಲೇಟೆಡ್ ಟೆಸ್ಟ್, ಇನ್ನೊಂದು ವೆಯ್ಟ್ಗೆ ರಿಲೇಟೆಡ್ ಟೆಸ್ಟ್, ಇನ್ನೊಂದು ವಿಟಮಿನ್ ಡಿಫಿಷಿಯನ್ಸ್ ಮ್ಯಾಂಡೇಟ್ ಫಾರ್ ಎವ್ರಿವನ್. ಸೊ ಇದೆಲ್ಲ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಡಯಟ್ ವಿಚಾರಕ್ಕೆ ಬರೋದು ಅಂತ ಆದರೆ, ಡಯಾಬಿಟೀಸ್ ಬಂದಮೇಲೆ ರಿವರ್ಸ್ ಮಾಡೋದು ಸೆಕೆಂಡ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ? ಸೊ ಡಯಾಬಿಟೀಸ್ ಬರದೇ ಇರೋ ಥರ ನಾವು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂದರೆ ಯಾವ ಫುಡ್ಡನ್ನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕಾಗತ್ತೆ ಅಂತ? ಅಪೇಕ್ಷೆ, ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಇನ್ ಜನರಲ್ ಆಗಿ, ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಮನೇಲಿ ಯಾರಿಗೋ ಒಬ್ಬರಿಗೆ ಸಿವಿಯರ್ ಡಯಾಬಿಟೀಸ್ ಬಂತು ಅಂದ್ಕೊಳ್ಳಿ, ತಕ್ಷಣಕ್ಕೆ ನಿಮ್ಗೆ ಹೊಳಿಯೋದು 3 ಥಿಂಗ್ಸ್ ಏನು ಹೇಳಿ? ಒಂದು ಶುಗರ್ ಅವಾಯ್ಡ್ ಮಾಡಬೇಕು, ಆಮೇಲೆ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಸ್ ಜಾಸ್ತಿ ತಗೋಬಾರ್ದು, ಕಂಟ್ರೋಲಲ್ಲಿ ಇರಬೇಕು ಅಂತ ಅಲ್ವಾ? ಸೊ ಈ ಥರ ಇದು ಎಲ್ರಿಗೂ ಜನರಲ್ ಆಗಿ ಗೊತ್ತಿರೋದು. ನಾನು ಎಷ್ಟೊಂದು ಕ್ಲೈಂಟ್ಸ್ ನೋಡಿದ್ದೀನಿ, ಅವ್ರಿಗೆ ಡಯಾಬಿಟೀಸ್ ಬಂದಿದೆ ಅಂದ ತಕ್ಷಣ ಕಂಪ್ಲೀಟ್ ಶುಗರ್ ಬಂದ್ ಮಾಡ್ತಾರೆ. ಆದರೆ ಅವ್ರು ಕೂತಿದ ಕಡೆಯಿಂದ ಎದ್ದೇಳಲ್ಲ. ನೀವು ಎಕ್ಸಸೈಸ್ ಹೇಳಿದ್ರೆ ಕೂತಿದ ಕಡೆಯಿಂದ ಎದ್ದೇಳೋದೇ ಇಲ್ಲ. ಸೊ ಅದು ಆಮೇಲೆ ಅಯ್ಯೋ ಬಿಡು, ನಾನು ಟೀ ಕಾಫಿ ಶುಗರ್ಲೆಸ್ ಕುಡಿತಾ ಇದ್ದೀನಿ ಅಂತಾರೆ. ಟೀ ಕಾಫಿ ಶುಗರ್ಲೆಸ್, ಆದರೆ ಅದ್ರ ಸಮೋಸ, ಆಮೇಲೆ ಫುಲ್ಲು ಬಿರಿಯಾನಿ, ಫುಲ್ಲು. ಅಂದ್ರೆ ಇವ್ರ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಸ್ವೀಟ್ ಏನು ಸ್ವೀಟ್ ಆಗಿ ನಮ್ಗೆ ಫೀಲ್ ಆಗುತ್ತಲ್ಲ, ಅದ್ರಲ್ಲಿ ಮಾತ್ರ ಕಾರ್ಬ್ಸ್ ಇರೋದು, ಶುಗರ್ ಇರೋದು. ಕಾರ್ಬ್ ರಿಚ್ ಫುಡ್ ಯಾವುದು ಅಂತ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಹೌದು, ಆ ಥರ ಮೈಂಡ್ ಸೆಟ್ ಇದೆ. ಆ್ಯಕ್ಚುಯಲ್ ಆಗಿ ಏನು ಮಾಡ್ಬೋದು ಅಂದರೆ, ಒಂದಷ್ಟು ನಾನು ಆ್ಯಸ್ ಅ ಡಯಟಿಷಿಯನ್ ಫುಡ್ಗೆ ರಿಲೇಟೆಡ್ ಆಗಿ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಒಂದು 4-5 ಟಿಪ್ಸ್ ಹೇಳ್ತೀನಿ. ಒಂದು ಪ್ರತಿ ಊಟದಲ್ಲಿ ಬರೀ ಡಯಟಿಗೆ ರಿಲೇಟೆಡ್ ಏನಂದರೆ, ಡಯಟ್ ರಿಲೇಟೆಡ್ ಡಯಾಬಿಟೀಸ್ ಟಿಪ್ಸ್ ಏನಪ್ಪ ಅಂದರೆ, ಒಂದು ಪ್ರತಿ ಊಟದಲ್ಲೂ ಪ್ರೋಟೀನ್ ಇರಬೇಕು. ಈವನ್ ಅವ್ರು ಸ್ನ್ಯಾಕ್ಸ್ ತಿಂದರೂ ಕೂಡ ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಬಂದು ಇದು ಕಾಳುಗಳಿರ್ಬೋದು, ಮೊಟ್ಟೆ ಬಿಳಿ ಭಾಗ ಇರ್ಬೋದು, ಚಿಕನ್ನು, ಫಿಶ್ ಇರ್ಬೋದು. ಈಗ ವೆಜಿಟೇರಿಯನ್ಸ್ಗೆ ಕಾಂಬಿನೇಷನಲ್ಲಿ ತೊಗೋಬೋದು, ಪ್ಲಾಂಟ್ ಪ್ರೋಟೀನ್ ವಿತ್ ಕರ್ಡು, ಪ್ಲಾಂಟ್ ಪ್ರೋಟೀನ್ ವಿತ್ ಮಿಲ್ಕು, ಸೋಯಾ ಮಿಲ್ಕು, ಆ ಥರ ಕಾಳುಗಳು, ಈ ಥರದ್ದು ಪ್ರತಿ ಊಟದಲ್ಲೂ, ವೆದರ್ ಇಟ್ ಇಸ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಪ್ರತಿ ಊಟದಲ್ಲೂ ಪ್ರೋಟೀನ್ ಸೋರ್ಸ್ ಇರಲೇಬೇಕು. ಪ್ರತಿ ಒಂದು ಮೀಲಲ್ಲಿ ಕೂಡ ಫೈಬರ್ ಇರಲೇಬೇಕು, ನಾರಿನಾಂಶ. ಸೊ ನಾರಿನಾಂಶದಲ್ಲಿ 2 ಥರ ಇರುತ್ತೆ, ಸಾಲ್ಯುಬಲ್, ಇನ್ಸಾಲ್ಯುಬಲ್. ಸಾಲ್ಯುಬಲ್ ಅಂದರೆ ಈಗ ಲೋಳೆ ಥರ ಬರುತ್ತೆ. ನಿಮ್ಗೆ ಗೊತ್ತಾ ಏನೇನು ಲೋಳೆ ಥರ ಇರುತ್ತೆ? ಫ್ಲ್ಯಾಕ್ಸ್ ಸೀಡ್, ಚಿಯಾ ಸೀಡ್, ಓಟ್ಸ್ ಅಲ್ವಾ? ಹೌದು, ಓಟ್ಸ್, ಆಮೇಲೆ ಬೆಂಡೆಕಾಯಿ, ಆಮೇಲೆ ಇದು ಅಲೋವೆರಾ. ಅಂದ್ರೆ ಮೆಂತ್ಯ ಕಾಳನ್ನ ಅದನ್ನು ಹಂಗೆ ಆಗುತ್ತೆ. ಈ ತರದೆಲ್ಲ ಅದರಲ್ಲಿ. ಆಮೇಲೆ ನೀವು ಇದು ಕೇಳಿದಿರ ಝೈಲಮ್ ಹಸ್ಕ್ ಅಂತ ಹೇಳ್ಬಿಟ್ಟು, ಸೀಲಿಯಂ ಹಸ್ಕ್ ಅಂತಾರೆ, ಇಸಾಬ್ಗೋಲ್ ಅಂತಾರೆ. ನಾರ್ಮಲ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಸಾಬ್ಗೋಲ್. ಅದು ಕಾನ್ಸ್ಟಿಪೇಷನ್ ಬಂದ್ರೆ ತಗೊಂತಾರೆ. ಆಕ್ಚುಲಿ ಡಯಾಬಿಟೀಸ್ ಕಂಟ್ರೋಲ್ಗೂ ಅದನ್ನು ತುಂಬಾ ಒಳ್ಳೇದು. ಸೊ ಈ ತರ ಏನು ಲೋಳೆ ತರ ಇರೋ ಪದಾರ್ಥ ಇದೆಯಲ್ಲ, ಅದೇನಾಗುತ್ತೆ, ನಮ್ಮ ಈಗ ಸಡನ್ ಆಗಿ ರಿಲೀಸ್ ಮಾಡಲ್ಲ, ಏನು ಅದ್ರದ್ದು ಎನರ್ಜಿ ರಿಲೀಸ್ ಆಗುತ್ತಲ್ಲ, ಸ್ಲೋ ಡೌನ್ ಮಾಡುತ್ತೆ. ಡೈಜೆಷನ್ ಪ್ರೋಸೆಸ್ನ ಸ್ಲೋ ಡೌನ್ ಮಾಡಿದಾಗ ನಿಮಗೆ ಸ್ಲೋಲಿ ಶುಗರ್ ರಿಲೀಸ್ ಆಗುತ್ತೆ, ಶುಗರ್ ಸ್ಪೈಕ್ಸ್ ಆಗಲ್ಲ.
ಸೊ ಆ ಥರ ಒಂದು ಫೈಬರ್ ಒಂದು 25-30 ಗ್ರಾಮ್ ತಗೋಬೇಕಂದ್ರೆ ಆದರೆ 10 ಗ್ರಾಮು ಈ ಥರ ಪದಾರ್ಥಗಳು ಇರಬೇಕು. ಓಕೆ. ಫೈಬರ್ 10 ಗ್ರಾಮ್ ಈ ಥರ ಪದಾರ್ಥ ಅಂದರೆ ನೀವೀಗ ಚಿಯಾ ಸೀಡ್ಸ್ನ ಒಂದು ನೀರಲ್ಲಿ ಹಾಕೋದಿರ್ಬೋದು, ಇಲ್ಲ ನೆನೆಸ್ಬಿಟ್ಟು ರಾತ್ರಿ ಒಂದು ಸ್ಪೂನ್ ತೊಗೊಳೋದಿರ್ಬೋದು, ಆಮೇಲೆ ಫ್ಲಾಕ್ಸ್ ಸೀಡ್ಸ್ನ ಹಾಗೆ ಡೈರೆಕ್ಟ್ ಸಲಾಡ್ಸ್ಗೋ ಕೋಸಂಬರಿಗೋ ಏನಕ್ಕೋ ಉದುರಿಸೋದಿರ್ಬೋದು, ಇಲ್ಲ ಹಾಗೆ ಅಗ್ದಿ ತಿನ್ನೋದಿರ್ಬೋದು. ಈಗ ಓಟ್ಸೇ ಬೇಕು ಅಂತ ಇಲ್ಲ, ಬೇರೆ ಅದರ್ ಫೈಬರ್ ಸೋರ್ಸಸ್ನು ತಗೋಬಹುದು. ಈಗ ಒಬ್ಬೊಬ್ರಿಗೆ ಓಟ್ಸ್ ಒಂಥರ ಇಷ್ಟ ಆಗಲ್ಲ. ಹೌದು ಅದರಲ್ಲೆಲ್ಲ ಒಂದು 30 ಗ್ರಾಮ್ ಫೈಬರ್ ತಗೋಬೇಕಂದ್ರೆ 10 ಗ್ರಾಮ್ ಇದ್ರಲ್ಲಿ ಇರಬೇಕು. 20 ಗ್ರಾಮು ಯಾವ ಥರ ನಾರಿನಾಂಶ ಅಂದರೆ ಸೊಪ್ಪು, ತರಕಾರಿ, ಆಮೇಲೆ ಕಾಳುಗಳು, ಆಮೇಲೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋವಂಥ ರಾಗಿ, ಗ್ರೈನ್ಸ್ ಇದ್ರಲ್ಲೂ ಕೂಡ ಸಮ್ ಅಮೌಂಟ್ ಆಫ್ ಫೈಬರ್ ಇರುತ್ತೆ. ಆ ಥರ ಈ ಥರ ಕಾಂಬಿನೇಷನಲ್ಲಿ ನಾರಿನಾಂಶ ತಗೋಬೇಕು. ನಾವು ಪ್ರೋಟೀನ್ ಮಾತಾಡಿದ್ವಿ, ನಾರಿನಾಂಶ ಮಾತಾಡಿದ್ವಿ. ದಿನಕ್ಕೆ 30 ಗ್ರಾಮ್ ಅಂದರೆ ಅದನ್ನು ಹೆಂಗಪ್ಪ ನಾವು ಡಯಟ್ಗೆ ಕನ್ವರ್ಟ್ ಮಾಡೋದು ಅಂದರೆ ಒಂದೊಂದು ಕಪ್ಪು ಬೆಳಗ್ಗೆ, ರಾತ್ರಿ ಮತ್ತು ಮಧ್ಯಾಹ್ನ 3 ಹೊತ್ತೂ ತರಕಾರಿ ಒಂದೊಂದು ಬೌಲ್, 1.5 ಬೌಲ್ ತೊಗೊಂಡ್ರೆ ಬೇಜಾನಾಗತ್ತೆ. ಆಯ್ತಲ್ಲ, ಪ್ರೋಟೀನ್ ಫೈಬರು ಏನು ಮಾಡುತ್ತಪ್ಪ ಇದು ಅಂದರೆ ಶುಗರ್ ಸ್ಪೈಕ್ನ ಬ್ರೇಕ್ ಡೌನ್ ಮಾಡೋ ಕೆಲಸ ಮಾಡುತ್ತೆ. ಹೆಂಗೆ? ಸ್ಲೋ ರಿಲೀಸ್ ಆಫ್ ಫುಡ್ ಡೈಜೆಸ್ಟ್ ಆಗೋದೇ ನಿಧಾನ ಆಗ್ಬಿಡುತ್ತೆ. ನಿಧಾನಕ್ಕೆ ಡೈಜೆಸ್ಟ್ ಆದಾಗ ಶುಗರ್ ಸ್ಪೈಕ್ಸು ಏರುಪೇರಾಗಲ್ಲ. ಸೊ ಅದು ಒಂದು ಅದಾಯ್ತಾ. ನೆಕ್ಸ್ಟ್ ಬಂದು ಈ ನಮ್ಮ ಗಟ್ ಹೆಲ್ತ್ ಏರುಪೇರು ಆದರೆ ಕೂಡ ನಮಗೆ ಹೆಲ್ತ್ ಚೆನ್ನಾಗಿರಲ್ಲ, ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಲ್ಲ. ಸೊ ಪ್ರೋಪ್ರಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಹೊಟ್ಟೆಗೆ ಬೇಕಾದಂತಹ ಬ್ಯಾಕ್ಟೀರಿಯಾಗಳು, ಅದು ಮೊಸರು, ಮಜ್ಜಿಗೆ, ಇಡ್ಲಿ, ದೋಸೆ ಎಲ್ಲಾದರೂ ಇರಬಹುದು. ಮತ್ತು ನಮ್ಮ ತರಕಾರಿಲಿ ಕೂಡ ತರಕಾರಿಗಳು, ಸೊಪ್ಪುಗಳೆಲ್ಲ ಫುಡ್ ಫಾರ್ ಗುಡ್ ಬ್ಯಾಕ್ಟೀರಿಯಾನೇ. ಸೊ ಅದುಗಳು. ಸೊ ಇವೆಲ್ಲ ಪ್ರೋಬಯೋಟಿಕ್ಸ್ ಜೊತೆಗೆ ಲಾಟ್ ಆಫ್ ರಿಸರ್ಚ್ ಬಂದಿದೆ. ಅಸಿಡಿಕ್ ಫುಡ್ಸ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ದ ಶುಗರ್ ಸ್ಪೈಕ್ಸ್. ಅಂದರೆ ಅಗೇನ್ ಸ್ಟಮಕ್, ಹೊಟ್ಟೆಯಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಊಟ ಪಾಸ್ ಆಗೋಕ್ಕೆ ಸ್ಲೋ ಆಗಿ ಪಾಸ್ ಆದರೆ ಶುಗರ್ ಸ್ಪೈಕ್ಸ್ ಸ್ಲೋ ಆಗುತ್ತೆ ಅಂದ್ಬಿಟ್ಟು ವಿಟಮಿನ್ ಸಿ ರಿಚ್ ಫುಡ್ಸ್, ನೀವು ಕೇಳಿರ್ಬೋದು, ಆ್ಯಪಲ್ ಸಿಡರ್ ವಿನೆಗರ್ನ ಗ್ಲಾಸಲ್ಲಿ ಹಾಕಿ ಕುಡಿತಾರೆ. ಅದಾದ್ಮೇಲೆ 10 ನಿಮಿಷ ಆದ್ಮೇಲೆ ಊಟ ಮಾಡ್ತಾರೆ. ರೀಸನ್ ಅದೇ, ಲೆಮನ್ ಜ್ಯೂಸು, ಲೆಮನ್ ವಾಟರು, ಆಮೇಲೆ ಊಟದಲ್ಲಿ ನಿಂಬೆಹಣ್ಣು ಹಿಂಡೋದು, ನಾನ್ ವೆಜ್ಜಿಗೆ ನಿಂಬೆಹಣ್ಣು ಹಿಂಡೋದು, ಇದೆಲ್ಲ ಒಳ್ಳೆ ಹ್ಯಾಬಿಟೇ ಕೂಡ. ಅಂದರೆ ಸ್ಲೈಟ್ಲಿ ಅಸಿಡಿಕ್. ಸೊ ಪ್ರೀಬಯೋಟಿಕ್, ಪ್ರೋಬಯೋಟಿಕ್ ಮತ್ತು ಅಸಿಡಿಕ್ ಫುಡ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅಂದರೆ ಒಬ್ಬೊಬ್ರಿಗೆ ಖಾಲಿ ಹೊಟ್ಟೆಲಿ ಇವೆಲ್ಲ ತೊಗೊಂಡ್ರೆ ಸ್ವಲ್ಪ ಅಸಿಡಿಟಿ ಫೀಲಿಂಗ್ ಬರ್ಬೋದು, ಇಲ್ಲ ಗ್ಯಾಸ್ ಬಂದಂಗೆ ಆಗ್ಬೋದು. ಬಟ್ ಹೆಲ್ದಿ ಇಂಡಿವಿಜುವಲ್ಗೆ ಇಟ್ಸ್ ಕಂಪ್ಲೀಟ್ಲಿ ಗುಡ್ ಆ್ಯಂಡ್ ಫೈನ್. ಈವನ್ ಆಮ್ಲಾ ಶಾರ್ಟ್ಸು ತೊಗೊತಾರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ, ಒಬ್ಬೊಬ್ರಿಗೆ ಆಗಲಿಲ್ಲ ಅಂದರೆ ಊಟ ಆದಮೇಲೆ. ಸೊ ಅದೇನು ಮಾಡುತ್ತೆ, ವಿಟಮಿನ್ ಸಿ, ನಾ ಹೇಳ್ದಲ್ಲ, ದ ಪ್ರೊಸೆಸ್ ಫ್ರಮ್ ಸ್ಟಮಕ್ ಟು ಸ್ಮಾಲ್ ಇಂಟೆಸ್ಟೈನ್ ಮೂವ್ಮೆಂಟ್, ಡೈಜೆಷನ್ ಮೂವ್ಮೆಂಟ್ನ ಸ್ಲೋ ಡೌನ್ ಮಾಡುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಸ್ಲೋ ಆಗಿ ಅಬ್ಸಾರ್ಬ್ ಆಗುತ್ತೆ, ಶುಗರ್ ಸ್ಪೈಕ್ಸ್ನು ಪದೇ ಆಗಲ್ಲ. ಸೊ ಪ್ರೋಟೀನ್ ಆಯಿತು, ನಾರಿನಾಂಶ ಆಯಿತು, ಇದು ಪ್ರಿಬಯೋಟಿಕ್, ಪ್ರೋಬಯೋಟಿಕ್ ಆ್ಯಂಡ್ ಅಸಿಟಿಕ್ ಫುಡ್ಸ್. ಇದಿಷ್ಟು ನಾವು ಮ್ಯಾಂಡೇಟ್ ಆಯಿತಾ. ಇದಿಷ್ಟುನ ನೀವು ಫಾಲೋ ಮಾಡಿಬಿಟ್ರೆ ಒಂದಷ್ಟು ಜನ ಸ್ಪ್ರೌಟ್ಸ್ ನ ಪ್ರಿಫರ್ ಮಾಡ್ತಾರೆ. ಹೌದು, ಸ್ಪ್ರೌಟ್ಸ್ ಅಂದ್ರೆ ಪ್ರೋಟೀನ್ ಅಲ್ಲಿ ಬಂತಲ್ವಾ. ಆಮೇಲೆ ಲಾಸ್ಟ್ ಒಂದು, ಪ್ರತಿಯೊಂದು ನಿಮ್ಮ ಪ್ಲೇಟ್ ಅಲ್ಲಿ ಪೋರ್ಷನ್ ಕಂಟ್ರೋಲ್ ಮಾಡ್ಕೋಬೇಕು ಆಯ್ತಾ. ಪೋರ್ಷನ್ ಕಂಟ್ರೋಲ್ ಮತ್ತೆ ಕಾಂಬಿನೇಷನ್ಸು. ಈಗ ನಾನು ಹೇಳಿದೆ ಕಾಂಬಿನೇಷನ್, ಪ್ರೋಟೀನು, ಫೈಬರು ಮತ್ತೆ ಈ ಕಾಂಬಿನೇಷನ್ಸ್ನ ನಿಮ್ಮ ಪ್ಲೇಟಲ್ಲಿ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು. ಒಂದು 50% ತರಕಾರಿ, ಒಂದು 25% ನಿಮ್ಮ ಪ್ರೋಟೀನು, ಇನ್ನು 25% ನಿಮ್ಮದು ರಾಗಿ, ರೈಸ್ ಅಂಥವುಗಳು. ಸೊ ಆ ಕಾಂಬಿನೇಷನ್ಸು ಮತ್ತು ಒಂದೇ ಸಲ ಎಷ್ಟೋ ಜನಕ್ಕೆ ಏನಂದರೆ ಮುದ್ದೆಯಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದ್ಕೊಂಡು 2 ದಪ್ಪು ಮುದ್ದೆ ಅಷ್ಟೇ, ನಾನು ಅನ್ನ ತಿನ್ನಲ್ಲ ಅಪ್ಪ, ನನಗೆ ಅನ್ನ ತಿನ್ನಲ್ಲ, ಬಟ್ ಜೋಳದ ರೊಟ್ಟಿ, ಚಪಾತಿ, ಮುದ್ದೆ ಇಂಥವನ್ನ ಪ್ರಿಫರ್ ಮಾಡ್ತಾರೆ. ಅಲ್ಲ, ನಾನು ಲೈವ್ ನೋಡಿರೋದೇನಂದ್ರೆ ಎಷ್ಟೊಂದು ಜನ ನಮ್ಮ ತಂದೆನೇನೆ 2 ದಪ್ಪು ಮುದ್ದೆ ತಿಂದ್ಬಿಟ್ಟು ಇದ್ರಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ, ಐ ಆಮ್ ಫೈನ್ ಅಂತ. ಆಮೇಲೆ ಇನ್ನು ನಮ್ಮ ಅತ್ತೆ ಬಂದು ರಾತ್ರಿ ಹೊತ್ತು ಏನು ಮಾಡಿದ್ರು ಅವ್ರು ರೈಸ್ ತಿನ್ನಲ್ಲ, ರಾಗಿ ತಿನ್ನಲ್ಲ, ಶೀಟ್ಸ್ ಚಪಾತಿ. ಅವ್ರ ಪ್ರಕಾರ ಚಪಾತಿ ಹೆಲ್ಪ್ಸ್ ಇನ್ ಶುಗರ್ ಕಂಟ್ರೋಲ್ ಅಂತ. ಆ್ಯಕ್ಚುಲಿ ಏನಂದರೆ ಈಗ ನಾವೇನು ಹೇಳಿದ್ವಿ, ಲಾಸ್ಟ್ ಪಾಯಿಂಟ್ ಬಂದು ಪೋರ್ಷನ್ ಕಂಟ್ರೋಲ್ ಮತ್ತು ಕಾಂಬಿನೇಷನ್. ಆ ಕಾಂಬಿನೇಷನಲ್ಲಿ ವಿ ಡಿಸ್ಕಸ್ ಪ್ರೋಟೀನ್, ವೆಜಿಟೇಬಲ್ ಇರಬೇಕಂತ. ಈಗ ನಾನು ರೈಸ್, ರಾಗಿ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ಯಾಕೆ ಅಂದರೆ ಅದು ಈಗ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ. ಏನಪ್ಪ ತಗೊಳ್ಳೋದು, ಏನು ತಗೊಳ್ಳೋದು, ಯಾವ ಥರ ತಗೊಳ್ಳೋದು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಅಂದರೆ ನೀವು ಪೋರ್ಷನ್ನ ಕಮ್ಮಿ ಮಾಡಬೇಕು. ಒಂದು ಕಪ್ ರೈಸು, ಒಂದು ಸಣ್ಣ ಮುದ್ದೆ ಆದರೆ ತರಕಾರಿ ಇರಬೇಕು,
ಕಾಳುಗಳಿರಬೇಕು, ಇಲ್ಲ ಮೊಟ್ಟೆ ಆ ಥರದ್ದು. ಈ ಥರ ಕಾಂಬಿನೇಷನಲ್ಲಿ ತಿಂದಾಗ ನೀವು ಅದೆಲ್ಲ ತಿನ್ನುವಾಗ ಇಲ್ಲಿ ನೀವು ಜಾಸ್ತಿನೂ ತಿನ್ನೋಕೆ ಆಗಲ್ಲ, ಜೊತೆಗೆ ನಿಮಗೆ ಶುಗರ್ ರೈಸ್ ಆಗೋದು ಬ್ರೇಕ್ ಡೌನ್ ಆಗುತ್ತೆ. ಸೊ ಈ ಥರ ಸೊ ನೀವು ನಾನು ಇದು SL ಭೈರಪ್ಪ ಅವ್ರದ್ದು 1970ರಲ್ಲಿ ಅವ್ರದ್ದೊಂದು ಬುಕ್ ಪಬ್ಲಿಷ್ ಆಗುತ್ತೆ, ಗೃಹಭಂಗ ಅಂತ ಹೇಳ್ಬಿಟ್ಟು. ನಾವೆಲ್ಲ ಈಗ ಮಿಲ್ಲೆಟ್ಸ್ ಅಂತ ಪ್ರಮೋಟ್ ಮಾಡ್ತಿದ್ದಾರೆ ಅಲ್ವಾ, ಆದ್ರೆ ಅವರು 1970ರಲ್ಲೇ SL ಭೈರಪ್ಪ ಅವರು ಹೇಳ್ಬಿಟ್ಟಿದ್ರು ನಮ್ಮ ರಾಗಿ ಮುದ್ದೆ ದಿನನಿತ್ಯದ ಆಹಾರ ಅಂತ ಹೇಳ್ಬಿಟ್ಟು. ಅವರು ಹಳೆ ಮೈಸೂರು ಬಗ್ಗೆ ಮಾತಾಡ್ತಾರೆ ಆ ಬುಕ್ಕಲ್ಲಿ. ಹಳೆ ಮೈಸೂರು ಹೆಂಗಿತ್ತು, ಹಳ್ಳಿಯ ಜೀವನ ಹೇಗಿತ್ತು, ಸ್ಟ್ರಗಲ್ಸ್ ಹೇಗಿತ್ತು, ಅವ್ರದ್ದು ಕಲ್ಚರ್ ಹೇಗಿತ್ತು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ದಿನನಿತ್ಯಕ್ಕೆ ರಾಗಿ ಮುದ್ದೆ, ಅತಿಥಿಗಳು ಮತ್ತೆ ಆಫೀಸರ್ಗಳು, ಹಾಗೇನೆ ಹಬ್ಬ ಹರಿದಿನಕ್ಕೆ ಮಾತ್ರ ಅನ್ನ ಅಂತ ಅವ್ರು ಹೈಲೈಟ್ ಮಾಡಿದ್ದಾರೆ. ಅಂದರೆ ಈಗ ಜನ ತುಂಬ ಪ್ರಮೋಟ್ ಮಾಡ್ತಾರೆ. ನಾನು ಮುಂದೆ ಒಂದು ಇದಕ್ಕೆ ಹೋಗಿದೆ, ಕಾರ್ಪೊರೇಟ್ ಸೆಷನ್ನಿಗೆ. ಅಂದರೆ ನಾವು ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಮಾಡ್ತಿರ್ತೀವಿ, ನ್ಯೂಟ್ರಿಷನ್ 1-on-1 ಕನ್ಸಲ್ಟೇಷನ್ ಇರುತ್ತೆ. ಹೋದುವಾಗ ಆಲ್ಮೋಸ್ಟ್ ನಾನು ಒಂದು 50 ಜನ ಮೀಟ್ ಮಾಡಿದೆ. ಅದರಲ್ಲಿ 70% ಎಲ್ಲರೂ ಬ್ರೇಕ್ಫಾಸ್ಟ್ ಓಟ್ಸ್. ಎಲ್ಲರೂ ಅಂದರೆ ಸಿ ದ ಜನರೇಷನ್ ಬ್ಯಾಕ್ ಇನ್ 70s 80s ರಾಗಿನೇ ಬೆಳೀತಿದ್ರು, ಅದನ್ನೇ ತಿಂತಿದ್ರು. ನೆಕ್ಸ್ಟ್ ಅನ್ನ ಸ್ವಲ್ಪ ಹೈಲೈಟ್ ಆಯಿತು, ಯಾಕಂದರೆ ಸೊ ಅನ್ನ ಪ್ರಮೋಟ್ ಮಾಡಿದ್ರು, ಆಮೇಲೆ ಈ ಅನ್ನನೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಬೆಳೆಯೋದಕ್ಕೂ ಸ್ಟಾರ್ಟ್ ಮಾಡಿದ್ರು, ಅದಾಯಿತು. ಈ ಕಂಪ್ಲೀಟ್ ಓಟ್ಸಿಗೆ ಶಿಫ್ಟ್ ಆಗ್ತಿದೆ. ಐ ಡೋಂಟ್ ನೋ, ಆದಷ್ಟು ನಾವು ಏನು ನಮ್ಮ ಲೋಕಲಲ್ಲಿ ಬೆಳಿತೀವಿ ಅದನ್ನು ಬಳಸಿದ್ರೆ ನಮಗೆ ರುಚಿ ಮತ್ತು ಕ್ಯಾಲ್ಶಿಯಮ್ ನಮ್ಮ ರಾಗಿಲೇನೆ ನೀವು ತೊಗೊಂಡ್ರೆ 100 ಗ್ರಾಮ್ಗೆ 300 mg ಕ್ಯಾಲ್ಶಿಯಮ್ ಸಿಕ್ಬಿಡುತ್ತೆ ನಿಮಗೆ. ಅಂದರೆ ವೆನ್ ಯು ಕಂಪೇರ್ ಟು ರಾಗಿ ಮುದ್ದೆ ಇಲ್ಲ ರಾಗಿ ದೋಸೆ ಅದನ್ನು ತಿಂದು ಸ್ವಲ್ಪ ಸೊಪ್ಪು ಪಲ್ಯ ತಿಂದರೆ ನೀವು ಒಂದಿನಕ್ಕೆ 1000 mg ಕ್ಯಾಲ್ಶಿಯಂ ಬೇಕು, 600 mg ಅಲ್ಲೇ ಆಗ್ಬಿಡುತ್ತೆ. ಅಂದರೆ ಎಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ಅದ್ರದ್ದು ಇಂಪಾರ್ಟೆನ್ಸು ನಾವು ಪ್ರಮೋಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಹೇಳ್ದಲ್ಲ SL ಭೈರಪ್ಪ ಅವರು ಅದನ್ನೆಲ್ಲ ಆಗಿನ ಕಾಲದಲ್ಲೇ ಹೇಳಿದ್ದಾರೆ, ಆಗಲೇ ನಾವು ಪ್ರಮೋಟ್ ಮಾಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಬೆಲ್ಟ್ ಬಂದು ನಮಗೆ ಇಲ್ಲಿ ಬರುತ್ತೆ, ಹುಣಸೂರು, ಮೈಸೂರು, ಮಂಡ್ಯ, ತಿಪ್ಟೂರು, ಚನ್ನರಾಯಪಟ್ಟಣ, ಕುಣಿಗಲ್, ಇದೆಲ್ಲ ರಾಗಿ ಬೆಳೆಯೋ ಬೆಲ್ಟ್. ಸೊ ಅವ್ರ ಸ್ಟೇಪಲ್ ಫುಡ್ ರಾಗಿ, ಬಟ್ ಸ್ಲೋಲಿ ಎಲ್ಲ ಚಪಾತಿಗೆ ರೈಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಟ್ ಈವನ್ ದೋ ಇಫ್ ದೇ ಆರ್ ನಾಟ್, ಅವ್ರು ಬೆಳಿಲಿಲ್ಲ ಅಂದ್ರೂ ಕೂಡ ಅವರು ತಂದು ಅದನ್ನ ತಿಂತಿದ್ದಾರೆ. ಸೊ ಆ ಥರ. ಮತ್ತೆ ಓಟ್ಸು ಕೂಡ ಬೆಳಿಲಿಲ್ಲ ಅಂದ್ರೂ ತಂದು ಎಲ್ಲರ ಮನೆ ಹೇಳ್ನಲ್ಲ, ಆಲ್ಮೋಸ್ಟ್ ಎಲ್ಲ ಜೆನ್ಸಿಗಳು ದೇ ಹ್ಯಾವ್ ಶಿಫ್ಟೆಡ್ ಓಟ್ಸ್ ಆಸ್ ಅ ಬ್ರೇಕ್ಫಾಸ್ಟ್. ಅಂದರೆ ಅಫ್ಕೋರ್ಸ್ ಓಟ್ಸಲ್ಲಿ ಹೆಲ್ದಿ ಕಂಟೆಂಟ್ಸ್ ಇರುತ್ತೆ, ಫೈಬರ್ ಇದೆ, ಈಗ ಪ್ರೋಟೀನ್ ಓಟ್ಸ್ ಅಂತ ಎಲ್ಲ ಬಂದಿದೆ. ನಾವು ರಾಗಿಲೂ ಮಾಡ್ಬೋದು, ರಾಗಿ ಪ್ರಮೋಷನ್ ಮಾಡ್ಬೋದು. ನಾನು ಈ ನಡುವೆ ಹೇಗೆ ನಾವು ಅಕ್ಕಿನ ಅವಲಕ್ಕಿ ಮಾಡ್ತೀವಿ, ರಾಗಿನ ರಾಗಿ ಫ್ಲೇಕ್ಸ್ ಕೂಡ ಮಾಡಿದ್ದಾರೆ, ಅದನ್ನ ಬ್ರೇಕ್ಫಾಸ್ಟಿಗೆ ಸ್ಮೂದಿ ಥರ ಎಲ್ಲ ತಿನ್ನೋದಕ್ಕೆ. ಸೊ ಆ ಥರನೂ ಮಾಡ್ಬೋದು. ಈಗ ನಾವು ಜೋಳ ತಗೊಂಡ್ರೆ, ಜೋಳ ಏನು ಹೊಸದಲ್ಲ, ತುಂಬ ಹಳೇದು. ಈಗ ಬಿಜಾಪುರ, ದಾವಣಗೆರೆ ಅಲ್ಲೆಲ್ಲ ಏನು ತಿಂತಿದ್ರು, ಉತ್ತರ ಕಂಪ್ಲೀಟ್ ಆ ಬೆಲ್ಟ್ ಫುಲ್ ಜೋಳನೇ. ಇವ್ರು ಹೇಳ್ತಾರೆ ನೋಡಿ, ಒಂದು ಜನಪದ ಇದೆ, ಒಂದು ಪ್ರಾವರ್ಬ್ ಇದೆ, ಏನು, ಜೋಳ ತಿಂದವನು ತೋಳದಂತಾಗುತ್ತಾನೆ, ರಾಗಿ ತಿಂದವನು ನಿರೋಗಿ ಆಗುತ್ತಾನೆ ಅಂತ ಹೇಳ್ಬಿಟ್ಟು. ಸೊ ಭಾಳ ಚೆನ್ನಾಗಿದೆ. ಅದನ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು. ನಮ್ಮ SL ಭೈರಪ್ಪ ಅವ್ರದ್ದು, ಕುವೆಂಪು ಅವ್ರದ್ದು, ಮತ್ತು ನಮ್ಮ ಲೋಕಲ್ ಫುಡ್ಡಿನ ಬಗ್ಗೆ ಮತ್ತು ಮಿಲ್ಲೆಟ್ಸ್ ಬಗ್ಗೆ ಅಫ್ಕೋರ್ಸ್ ಈಗ ತುಂಬ ಪ್ರಮೋಟ್ ಮಾಡ್ತಿದ್ದಾರೆ. ಬಟ್ ನಮ್ಮ ಬೆಲ್ಟಲ್ಲಿ ನಾವು ಏನು ಬೆಳಿತಿದ್ದೀವಿ ಅದನ್ನ ಅಟ್ಲೀಸ್ಟ್ ಪ್ರಮೋಟ್ ಮಾಡಿ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಅಫ್ಕೋರ್ಸ್ ನನ್ನ ಮಗಳಿಗೆ ರಾಗಿ ತಿನ್ನಲ್ಲ ಅವಳು, ಬಟ್ ಐ ಟ್ರೈ ಕ್ರಿಸ್ಪಿ ರಾಗಿ ದೋಸೆ ಥರ ಮಾಡಿಕೊಡೋದು, ಆ ಥರ ಎಲ್ಲ ಐ ಆಮ್ ಜಸ್ಟ್ ಟ್ರೈಯಿಂಗ್. ಆದರೂ ಕೂಡ ಆ ಇಷ್ಟ ಅನ್ನೋದು ಕಮ್ಮಿ. ಸೊ ಆ ಇಷ್ಟ ಅನ್ನೋದನ್ನು ನಾವು ರೂಢಿಸ್ಕೋಬೇಕು ನಿಧಾನಕ್ಕೆ. ಅದು ತುಂಬಾ ಟಫ್ ಇದೆ, ಆದರೂ ವಿ ನೀಡ್ ಟು ಟ್ರೈ. ಶಿಫ್ಟ್ ಮಾಡಬೇಕು ಜನ್ರೇಷನ್. ಇದು ತುಂಬ ಸ್ಲೋ ಇದೆ, ಬಟ್ ವಿ ಕ್ಯಾನ್ ಟ್ರೈ. ಸೊ ಈಗ ಮಿಲೆಟ್ಸ್, ಐ ಮೀನ್ ಬ್ರಿಟಿಷರ್ಸ್ ಬರೋ ಮುಂಚೆ ನಮ್ಮ ಮುಖ್ಯ ಬೆಳೆ ಆಗಿದ್ದಿದ್ದೆ ಮಿಲೆಟ್ಸು. ರಾಗಿ ಇಸ್ ಆಲ್ಸೋ ಒನ್ ಆಫ್ ದ ಮಿಲೆಟ್ಸಲ್ಲಿ ಬರುತ್ತೆ. ಅವ್ರು ಬಂದಮೇಲೆ ಅವ್ರು ಗೋಧಿ ತೊಗೊಬಂದರು, ಅದ್ರ ನಂತರ ನಾವು ಅಕ್ಕಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಜನ ಗೊತ್ತಿಲ್ಲ, ಏನು ಅನ್ಕೋತೀವಿ ಅಂದರೆ ನಾವು ಮೊದಲಿನ ಕಾಲದಿಂದಲೂ ಅಕ್ಕಿನೇ ಬೆಳೀತಾ ಇದ್ದೀವಿ, ಸೊ ಅಕ್ಕಿನ ತಿನ್ನೋದ್ರಲ್ಲಿ ತಪ್ಪೇನಿದೆ, ಅನ್ನಪೂರ್ಣೇಶ್ವರಿ ಅಲ್ವಾ, ಆ ಥರ ಅನ್ಕೋತಾರೆ. ಬಟ್ ಅದಕ್ಕಿಂತ ಮುಂಚೆನೇ ಮಿಲೆಟ್ಸ್ ನಮ್ಮ ದೇಶದಲ್ಲಿ ಬೆಳೀತಾ ಇದ್ರಿ ಅನ್ನೋ ವಿಷಯನೇ ಎಷ್ಟೋ ಜನ ಗೊತ್ತಿಲ್ಲ. ಸೊ ಮಿಲೆಟ್ಸ್ ಕೂಡ ಫೈಬರ್ ಆ್ಯಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ, ಬಟ್ ಅದನ್ನು ಕನ್ಸ್ಯೂಮ್ ಮಾಡೋ ರೀತಿ ಒಂದಷ್ಟು ಜನ ತಪ್ಪಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಅದನ್ನು ಕನ್ಸ್ಯೂಮ್ ಮಾಡೋದು ಅಂತ ಅಂದರೆ ಮಿಲ್ಲೆಟ್ಸು ಎಲ್ರಿಗೂ ಸೂಟ್ ಆಗಲ್ಲ ಅಪೇಕ್ಷಾ. ಈಗ ಎಷ್ಟೋ ಜನಕ್ಕೆ ನಾನು ಸಾಮೆಯಲ್ಲಿ ಬಿಸಿಬೇಳೆಭಾತ್ ಕಿಚಡಿ ಮಾಡಿದ್ರೆ ಎಷ್ಟೋ ಜನಕ್ಕೆ 2 ದಿನ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ.
ಕಾನ್ಸ್ಟಿಪೇಷನ್ ಇಶ್ಯೂಸ್ ಬರುತ್ತೆ. ಆದರೆ ಅದರಲ್ಲಿ ಒಂದಷ್ಟು ನ್ಯೂಟ್ರಿಯೆಂಟ್ಸ್ನ ನಾವು ಹೆಂಗೆ ಬಳಸ್ಕೋಬೋದು ಅಂದರೆ ನೆನೆಸೋದಿರ್ಬೋದು, ಅದನ್ನು ಚೆನ್ನಾಗಿ ಕುಕ್ ಮಾಡೋದಿರ್ಬೋದು, ಅದು ಕಾಂಬಿನೇಷನ್ಸ್ ಹಾಕೋದಿರ್ಬೋದು, ಅದರಿಂದ ನಾವು ಮಿಲ್ಲೆಟ್ಸ್ನ ಪಾರ್ಟ್ ಆಫ್ ಆರ್ ಡಯಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ನಾವೀಗ ಡಿಸ್ಕಸ್ ಮಾಡ್ತಿದ್ದೇನು, ಡಯಾಬಿಟೀಸ್ ಕಂಟ್ರೋಲ್ಗೆ ಪ್ರೋಟೀನ್, ಫೈಬರು, ಆಸಿಡಿಕ್ ಫುಡ್ಸ್, ಮತ್ತು ಲಾಸ್ಟ್ ನಾವು ಪ್ಲೇಟಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಆ ಪ್ಲೇಟಿಂಗಲ್ಲಿ ತರಕಾರಿ ಇರಬೇಕು, ಪ್ರೋಟೀನ್ ಇರಬೇಕು, ಮತ್ತು ಈ ಮಿಲ್ಲೆಟ್ಸ್ ಇಲ್ಲ ಸೀರಿಯಲ್ಸ್ ಇರಬೇಕು ಅಂತ ಆ ಸೀರಿಯಲ್ ಪೋರ್ಷನ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಆ ಪೋರ್ಷನ್ನು ನೀವು ವೆದರ್ ಯು ಈಟ್ ಜೋಳದ ರೊಟ್ಟಿ, ರಾಗಿ, ನಿಮ್ಮ ಸ್ಟೇಪಲ್ಲು ಏನಿರುತ್ತೆ ಅದನ್ನು ತಿನ್ನಿ, ಬಟ್ ಅದನ್ನು ಕಂಟ್ರೋಲ್ಡ್ ಪೋರ್ಷನಲ್ಲಿ ತಿನ್ನಬೇಕು. ಈಗ ಇದನ್ನೇ ತಿನ್ನಬೇಕು, ರಾಗಿನೇ ತಿಂದರೆ ಶುಗರ್ ಕಮ್ಮಿ ಆಗುತ್ತೆ, ಇಲ್ಲ ಓಟ್ಸ್ ತಿಂದರೆ ಶುಗರ್ ಕಮ್ಮಿ ಆಗುತ್ತೆ, ಇಲ್ಲ ನೀವು ವೆಯ್ಟ್ ಲಾಸ್, ಆ ಥರ ಎಲ್ಲ ಮ್ಯಾಜಿಕ್ ಇಲ್ಲ. ಅದು ಬರೀ ಪಾರ್ಟ್ ಆಫ್ ದ ಪ್ಲೇಟ್ ಅಷ್ಟೇ. ಬೇರೆದನ್ನೆಲ್ಲ ನೀವು ತಿಂತಿದ್ದು ಎಕ್ಸಸೈಸ್ ಮಾಡಿ ನಿದ್ದೆ ಮಾಡಿದ್ರೆ ಇಟ್ ವರ್ಕ್ಸ್ ವಂಡರ್ಸ್ ಅಂತ. ಯಾ, ಸೊ ಈಗೀಗ ನೈಟ್ ಶಿಫ್ಟ್ ಮಾಡೋರು ಅಥವಾ ಡಬಲ್ ವರ್ಕ್ ಮಾಡೋರು ಆ ಥರದವ್ರು ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅಂಥವ್ರಿಗೆ ಕರೆಕ್ಟಾಗಿ ಡಯಟ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಮನೆ ಊಟ ಮಾಡೋದಕ್ಕಂತೂ ಚಾನ್ಸ್ ಇಲ್ಲ, ಒಂದಷ್ಟು ಜನ ಹೊರಗಡೆ ಇದ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅಂಥವ್ರು ಡಯಟ್ ಫ್ರೀಕ್ವೆನ್ಸಿನ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ. ಓಕೆ, ವೆನ್ ಇಟ್ ಕಮ್ಸ್ ಟು ಡಯಾಬಿಟೀಸ್, ಈಗ ಪ್ರೀ ಡಯಾಬಿಟೀಸ್ ಇದೆ, ನಮ್ಮದು ನೈಟ್ ಶಿಫ್ಟ್ ಇದೆ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ಏನು ಕುಕ್ ಮಾಡೋಕ್ಕಾಗಲ್ಲ ಅಂದವರು ಸಿಂಪಲ್ಲಾಗಿ ಅವರು ಮೊಟ್ಟೆ ಬೇಯಿಸ್ಕೊಬೋದು. ಸಿಂಪಲ್ಲಾಗಿ ಒಂದು ಶುಗರ್ ಸ್ಪೈಕ್ಸ್ ಆಗದೇ ಇರೋ ಅಂಥ ಹಣ್ಣುಗಳು, ತರಕಾರಿಗಳು, ಆಮೇಲೆ ಕಾಳುಗಳನ್ನ ಬೇಯಿಸಿಟ್ಕೊಳ್ಳೋದು, ಸಿಂಪಲ್ಲಾಗಿ ಇದಿಷ್ಟೇ ಮಾಡಿದ್ರು ಬೇಜಾನಾಗ್ಬಿಡುತ್ತೆ. ಮತ್ತೆ ಈಗ ವರ್ಕೌಟ್ ಮಾಡಬೇಕು, ಡಯಾಬಿಟೀಸ್ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಜನಕ್ಕೇನು ಕನ್ಫ್ಯೂಷನ್ ಅಂದರೆ ಯಾವ ವರ್ಕೌಟ್ ಮಾಡಬೇಕು. ಈಗ ಡಯಾಬಿಟೀಸ್ಗೆ ಅಂತಲೇ ಒಂದಷ್ಟು ಸ್ಪೆಸಿಫಿಕ್ ವರ್ಕೌಟ್ಸ್ ಏನಾದ್ರು ಇದೆಯಾ, ಡಯಾಬಿಟೀಸ್ ಕಂಟ್ರೋಲ್ ಮಾಡೋದಕ್ಕೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ವರ್ಕೌಟ್ಸ್ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಗೊಂದಲ ಇದೆ. ಡೈಜೆಷನ್ಗಿರ್ಬೋದು, ಶುಗರ್ ಕಂಟ್ರೋಲ್ಬೋದು, ಎಲ್ಲದಕ್ಕೂ ನೀವು ಕೇಳಿರ್ಬೋದು ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡಿ ಅಂತ. ಈಗ ಅದೇ ನಾವೊಂದು ಮೊನ್ನೆ ರೀಲ್ಸ್ ನೋಡಿದೆ, ಎಲ್ಲ ಕಾರ್ಪೊರೇಟ್ ಅವರು ಊಟ ಆದಮೇಲೆ ಎಲ್ಲ ಕಂಪ್ನಿಯಲ್ಲಿ ವಾಕ್ ಮಾಡ್ತಿರ್ತಾರೆ ಅಂತ. ಸೊ ದಟ್ಸ್ ಅ ಗುಡ್ ಹ್ಯಾಬಿಟ್. ಊಟ ಆದ್ಮೇಲೆ ನಮ್ಮ ಮನೇಲೂ ಕೂಡ ನಾವು ಊಟ ಮಾಡಿದ್ಮೇಲೆ ಸ್ವಲ್ಪ ಕೂತ್ಕೊಳ್ಳೋದು, ಮಲ್ಗೋದನ್ನ ಅವಾಯ್ಡ್ ಮಾಡಬೇಕು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದಮೇಲೆ ಒಂದು 20 ನಿಮಿಷ ನಿಧಾನಕ್ಕೆ ವಾಕ್ ಮಾಡಿದ್ರೆ ಒಳ್ಳೆಯದು. ಅದು ಒಂದು ಗುಡ್ ಹ್ಯಾಬಿಟ್. ಇನ್ನೊಂದು ಬಂದು, ಈಗ ವೆದರ್ ಇಟ್ ಈಸ್ ಫಾರ್ ವೆಯ್ಟ್ ಆರ್ ಡಯಾಬಿಟೀಸ್, ಮಾರ್ನಿಂಗಲ್ಲಿ ಒಂದು ವರ್ಕೌಟ್ ರುಟೀನ್ ಇಟ್ಕೊಂಡ್ರೆ ಒಳ್ಳೆಯದು. ಈಗ ನಿಮಗೆ ಏನು ಕಂಫರ್ಟೇಬಲ್, ಸ್ಪೋರ್ಟ್ಸ್ ಆಡೋಕ್ಕೆ ಇಷ್ಟನಾ, ಆ ಥರ ಏನೋ ಒಂದು ಸ್ಪೋರ್ಟ್ಸ್ ಆಡ್ಕೊಳ್ಳಿ. ಇಲ್ಲ ಯೋಗ ಮಾಡೋಕ್ಕೆ ತುಂಬ ಇಷ್ಟನಾ, ಮಾಡಿ. ಜಿಮ್ಗೆ ಹೋಗೋಕ್ಕೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಕ್ಕೆ ಇಷ್ಟನಾ, ದಯವಿಟ್ಟು ಮಾಡಿ. ಈ ಥರ ಏನೋ ಒಂದು ಆ್ಯಕ್ಟಿವಿಟಿ. ಇನ್ ಕೇಸ್ ಏನೂ ಇಲ್ಲ, ನಾನು ತುಂಬ ಬಿಗಿನರು, ಜಸ್ಟ್ ಬ್ರಿಸ್ಕ್ ವಾಕ್ ಮಾಡಿದ್ರೂ ಕೂಡ ಹೆಲ್ಪ್ ಆಗುತ್ತೆ. ಬ್ರಿಸ್ಕ್ ವಾಕ್ ಮಾಡಿ ನಿಮ್ಮದು ಫಿಟ್ನೆಸ್ ಲೆವೆಲ್ ಇಂಪ್ರೂವ್ ಮಾಡ್ಕೊಳ್ಳೋದು. ಮೇ ಬಿ ಕೋರ್ ಮಸಲ್ಸ್, ಬ್ಯಾಕ್ ಮಸಲ್ಸು, ಲೆಗ್, ಅಪ್ಪರ್ ಬಾಡಿ, ಈ ಥರ ನಿಮ್ಮದು ಕೋರ್ ಮಸಲ್ ಗ್ರೂಪ್ನ ಫಿಟ್ನೆಸ್ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಒಂದು ಫಿಟ್ನೆಸ್ ಲೆವೆಲ್ಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಬ್ರಿಸ್ಕ್ ವಾಕ್, ಈ ಥರ ಎಲ್ಲ. ಸೊ ಇದು ಎಲ್ಲನೂ ಬಿಟ್ಟು ಈಗ ಎವಿಡೆನ್ಸ್ ರಿಸರ್ಚ್ ಪ್ರಕಾರ ಒಂದಷ್ಟು ಎಕ್ಸಸೈಸು, ಒಂದಷ್ಟು ಟಿಪ್ಸ್ನ ನಾನು ಈ ಜರ್ನಲಲ್ಲಿ ಓದಿದ್ದೆ. ಬಂದು ಪ್ರತಿ 3/4 ಗಂಟೆಗೆ ಒಂದು 10 ಏರ್ ಸ್ಕ್ವಾಟ್ ಮಾಡಿ ಅಂತಾರೆ. ಏರ್ ಸ್ಕ್ವಾಟ್ ಅಂದರೆ ಸ್ಕ್ವಾಟ್ ನಿಮಗೆ ಗೊತ್ತಲ್ಲ. ಸೊ ಏರ್ ಸ್ಕ್ವಾಟ್ 10. ಈಗ ಆಫೀಸಲ್ಲಿ ಸಡನ್ನಾಗಿ 3/4 ಗಂಟೆಗೆ ಎದ್ದು ನಿಂತ್ಬಿಟ್ಟು ಏರ್ ಸ್ಕ್ವಾಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಪ್ರತಿ ಅರ್ಧ ಗಂಟೆಗೆ ಒಂದು 3 ನಿಮಿಷ ವಾಕ್ ಮಾಡೋದು. ಇಲ್ಲಾಂದರೆ ಪ್ರತಿ ಅರ್ಧ ಗಂಟೆಗೆ ಜಸ್ಟ್ ವಾಕಿಂಗ್ ಮೂಮೆಂಟು, ಕೂತಿದ್ದ ಕಡೆನೆ, ಇದನ್ನು ಮಾಡ್ಬೋದು. ಈಗ ಇನ್ನೊಂದು ಹೈಪಲ್ ಇದೆ ಅಂದರೆ ಕಾಫ್ ರೈಸ್, ಸೋಲೇಸ್ ಮಸಲ್ಸ್ನ ಆಕ್ಟಿವೇಟ್ ಮಾಡೋದು. ಕಾಫ್ ಮಸಲ್ನ ನಾವು ಏನು ಹೇಳ್ತೀವಿ, ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ, ಬ್ಲಡ್ನ ಬ್ಯಾಕ್ ಪಂಪ್ ಮಾಡೋದಕ್ಕೆ. ಕಾಫ್ ಮಸಲ್ನ ಜಸ್ಟ್ ಹೀಲ್ ಎತ್ತೋದು, ಇಳಿಸೋದು, ಕಾಫ್ ರೈಸ್. ಮೇ ಬಿ ನೀವು ಆ ಪಿಕ್ಚರ್ನ ಹಾಕಿದ್ರೆ ಅರ್ಥ ಆಗುತ್ತೆ ಆಡಿಯನ್ಸಿಗೆ ಅನಿಸುತ್ತೆ. ಸೊ ಈ ಥರ ಎಲ್ಲ ಮೂಮೆಂಟ್ ಮಾಡಿದ್ರೂ ಕೂಡ ಹೆಲ್ಪ್ ಆಗುತ್ತೆ. ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಅಪೇಕ್ಷಾ, ಈಗ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಮಸಲ್ಸ್ಗೂ ಗ್ಲೂಕೋಸ್ ಬೇಕು. ಸೊ ಇನ್ಸುಲಿನ್ ಬ್ಲಾಕ್ ಆಗಿರುತ್ತೆ. ಯಾವಾಗ ಎಕ್ಸಸೈಸ್ ಮಾಡ್ತೀರಾ, ಈ ಥರ ಮೂಮೆಂಟ್ ಇರುತ್ತಲ್ಲ, ಏನಾಗುತ್ತೆ, ನಿಮಗೆ ಇನ್ಸುಲಿನ್ ಹೆಲ್ಪೇ ಬೇಕಾಗಲ್ಲ, ಡೈರೆಕ್ಟ್ ಎಂಟರ್ ಆಗುತ್ತೆ ಗ್ಲೂಕೋಸ್. ಸೊ ದಟ್ಸ್ ದ ವೆರಿ ಈಸಿಯೆಸ್ಟ್ ವೇ. ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಮಗೆ ಕಮ್ಮಿ ಆಗಿಬಿಡುತ್ತೆ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಎಕ್ಸಸೈಸಿಂದ ಅಂತೂ ಸಿಕ್ಕಾಬಟ್ಟೆ ಕಂಟ್ರೋಲಿಗೆ ಬರುತ್ತೆ ಶುಗರ್ ಲೆವೆಲ್ಸ್ ಎಲ್ಲ. ಸೊ ಆದಷ್ಟು ಈ ಥರ ಎಲ್ಲ, ಅಂದರೆ ಹೇಳಿದ್ನಲ್ಲ, ಒಂದು 5 ಹೇಳಿದೆ, 40 ಮಿನಿಟ್ಸ್ಗೆ
ಮಿನಿಟ್ಸ್ಗೆ 10 ಏರ್ ಸ್ಕ್ವಾಟ್ಸು, ಇಲ್ಲಾಂದ್ರೆ ಅರ್ಧ ಗಂಟೆಗೆ 3 ನಿಮಿಷ ವಾಕ್ ಮಾಡೋದು, ಇಲ್ಲಾಂದ್ರೆ ಅರ್ಧ ಗಂಟೆಗೆ 1-2 ನಿಮಿಷ ಕೂತಿದ ಕಡೆನೆ ವಾಕಿಂಗ್ ಮೂವ್ಮೆಂಟ್. ಈ ಲೆಗ್ ಮಸಲ್ಸು, ಲಾರ್ಜ್ ಮಸಲ್ಸ್ ವರ್ಕ್ ಆದರೆ ನಿಮ್ಗೆ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಕಾಫ್ ರೈಸಸ್ ಅಂದರೆ ಸೋಲೆಸ್ ಮಸಲ್ಸ್ ಅಂತ ಹೇಳ್ತೀವಿ, ಅದು ಆಕ್ಟಿವೇಟ್ ಆಗುತ್ತೆ. ಈಸಿಯೆಸ್ಟ್ ಐ ಗೆಸ್ ಇರೋದ್ರಲ್ಲಿ. ಈಸಿಯೆಸ್ಟ್, ನೀವು ಆರಾಮ್ಸೆ ಮಾಡ್ಕೊಬಹುದು ಹಿಂಗ್ ಕೂತಿದ ಕಡೆನೆ. ಅದೇನಂದ್ರೆ ಅದಕ್ಕೂ ಟೈಮಿಂಗ್ ಅಂತ ಇದೆ. ನೀವು ಊಟ ಮಾಡಿದ್ದು ಒಂದು 60 ನಿಮಿಷದ ಒಳಗೆ ಒಂದು 10 ನಿಮಿಷ ಅದನ್ನ ಮಾಡಿದ್ರೆ ಆಕ್ಚುಲಿ ಶುಗರ್ಸ್ ಕಂಟ್ರೋಲಿಗೆ ಬರುತ್ತೆ ಅಂತ. ಅಂದ್ರೆ ಕೆಲವ್ರು ಹೇಳ್ತಾರೆ ನಾವು ವಾಕ್ ಮಾಡಿದಷ್ಟೇ ಏನ್ ಬೆನಿಫಿಟ್ ಸಿಗುತ್ತಲ್ಲ, ವಾಕ್ ಮಾಡಿದ್ರೆ ಅದು ಕಾಫ್ ರೈಸಲ್ ಸಿಗುತ್ತೆ. ಸ್ಮಾಲ್ ವಾಲ್ಯೂಮ್ ಹೈ ಫ್ರೀಕ್ವೆನ್ಸಿ ವರ್ಕೌಟ್ ಅಂತಾರಲ್ಲ, ಅದೇನೇ ಅದು. ಕರೆಕ್ಟ್. ಸೊ ತುಂಬಾ ವರ್ಕ್ ಆಗುತ್ತೆ. ಈ ತರ ಎಲ್ಲ ಸ್ಮಾಲ್ ಟಿಪ್ಸ್ ನ ನಾವು ಸುಮ್ನೆ ಹಿಂಗ್ ಮಾತಾಡುವಾಗ್ಲೂ ಕೂಡ ಮಾಡ್ಕೊಬಿಡ್ಬೋದು. ಈ ತರ ಇದ್ರ ಜೊತೆಗೆ ನಮ್ದು ಮಾರ್ನಿಂಗ್, ಈಗ ನಾವೇನೋ ವೆಯ್ಟ್ ಟಾರ್ಗೆಟ್ ಮಾಡ್ತಿದೀನಿ ಅನ್ನೋ ಮಾರ್ನಿಂಗ್, ಇಲ್ಲ ಫಿಟ್ನೆಸ್ ಲೆವೆಲ್ ಇಂಪ್ರೂವ್ ಮಾಡ್ಕೊಬೇಕು, ಫಿಟ್ ಆಗಬೇಕು, ಫ್ಲಾಟ್ ಸ್ಟಮಕ್ ಬೇಕು, ಟೋನ್ಡ್ ಬಾಡಿ ಬೇಕು, ಫಿಟ್ನೆಸ್ ಲೆವೆಲ್ ಇಂಪ್ರೂವ್ ಮಾಡ್ಕೊಳ್ಳೇಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಬೆಳಗ್ಗೆ ಹೊತ್ತು ಮಾಡಿದ್ರೆ ಒಳ್ಳೇದು. ಊಟ ಆದ್ಮೇಲೆ ವಾಕಿಂಗು ಮತ್ತೆ ಈ ಎಕ್ಸಸೈಸ್ ಟಿಪ್ಸ್ ಎಲ್ಲ ತುಂಬಾನೇ, ಐ ಮೀನ್ 50-60% ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ. ಹೌದೌದು. ಅಂಡ್ ಒಂದಷ್ಟು ಜನಕ್ಕೆ ಮೆಡಿಸಿನ್, ಈಗ ಡಯಾಬಿಟೀಸ್ ಬಂದ್ಮೇಲೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೇಬೇಕು. ಕೆಲವರಿಗೆ ಮೆಡಿಸಿನ್ ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅವರು ನ್ಯಾಚುರಲ್ ಫುಡ್ ನ್ಯಾಚುರಲ್ ಮೆಡಿಸಿನ್ ಮೇಲೆ ಅಥವಾ ಫುಡ್ ಮೇಲೆ ಡಿಪೆಂಡ್ ಆಗ್ತಾರೆ. ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮೆಂತೆಕಾಳು ನೀರು ಕುಡಿಯೋದು, ಅಥವಾ ಹಾಗಲಕಾಯಿ ರಸ ಕುಡಿಯೋದು, ಸೀಬೆ ಎಲೆ ರಸ ಕುಡಿಯೋದು, ಈ ತರ ಎಲ್ಲ. ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ? ಅಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಅವರು ಸ್ಪೆಸಿಫಿಕ್ ಫುಡ್ ಐಟಮ್ಸ್ ಇದೆಯಾ, ನೆರವಾಗುತ್ತಾ ನಮ್ಗೆ ಅಂತ? ಹೌದು, ನಾನು ನೋಡಿದ್ದೀನಿ ಅಪೇಕ್ಷಾ. ಇದು ಬೆಂಡೆಕಾಯಿನ ನೆನೆಸ್ಬಿಟ್ಟು ಅದ್ರದ್ದು ಉಕ್ರ ವಾಟರ್ ಕುಡಿತಾರೆ, ಆಮೇಲೆ ಆಮ್ಲ ಜ್ಯೂಸ್ ಕುಡಿತಾರೆ. ಒಂದೇನಂದರೆ ನಮ್ಮ ಆರೋಗ್ಯ ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ಅಂದರೆ ನಮ್ಮ ದೃಷ್ಟಿಕೋನ ಸಮಗ್ರ ಆರೋಗ್ಯದ ಮೇಲೆ ಇರಬೇಕು. ಒಂದೇ ಮಾಡ್ತೀನಿ ಅಂದರೆ ಆಗಲ್ಲ. ಏನಕ್ಕಪ್ಪ ಅಂದರೆ ಇವಾಗ ಈಗ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ, ಇದು ಕೇಳಿರ್ತೀರ. ಈಗ ಜಾಸ್ತಿ ಅರ್ಶಿನ ಬಳಸಿದ್ರೆ ಐರನ್ ಅಬ್ಸಾರ್ಪ್ಷನ್ ಆಗಲ್ಲ, ತುಂಬಾ ಹೀಟ್ ಆಗುತ್ತೆ ಅರ್ಶಿನ. ಹಾಗೇನೆ ನಾವು ಜಾಸ್ತಿ ಫ್ಲ್ಯಾಕ್ಸ್ ಸೀಡ್ಸ್ ತುಂಬಾ ಒಳ್ಳೇದು, ಸೂಪರ್ ಫುಡ್ಡು, ನಾನು ಡೈಲಿ ತಿಂತೀನಿ ಅಂತ ಫ್ಲ್ಯಾಕ್ಸ್ ಸೀಡ್ಸ್ ಗ್ಯಾಸ್ ಬರುತ್ತೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು ನನಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಮೆಂತ್ಯಕಾಳು ತಿಂದರೆ ಅಂದರೆ, ಅದನ್ನು ಏನು ಬೆಳಗ್ಗೆ ರಾತ್ರಿ ಸಂಜೆ ಇಷ್ಟಿಷ್ಟು ಗ್ಯಾಸ್ ಆಗುತ್ತೆ. ಏನು ತೇಗು ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿಬಿಡುತ್ತೆ ಎಷ್ಟೋ ಜನಕ್ಕೆ. ಸೊ ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ. ಅಫ್ಕೋರ್ಸ್ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ನಾನು ಫೈಬರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಏನು ಹೇಳಿದೆ, 10 grams ಆಫ್ ಸಾಲ್ಯುಬಲ್ ಫೈಬರ್ ಈ ಥರ ಇರೋದು ಅಂತ. ಸೊ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಈಗ ಆಮ್ಲಾ ಶಾರ್ಟ್ಸ್ ತುಂಬ ಒಳ್ಳೆಯದು ಊಟ. ಅದು ಪರ್ಟಿಕ್ಯುಲರ್ ಕ್ವಾಂಟಿಟಿಯಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಅದರದ್ದು ಖಂಡಿತ ಎಫೆಕ್ಟ್ಸ್ ಇದೆ. ಬೆನಿಫಿಟ್ಸ್ ಅಂತೂ ಇದ್ದೇ ಇದೆ. ಮೇಥಿ ಸೀಡ್ಸ್ನ ಒಂದಿಷ್ಟು ತೊಗೊಂಡು ನೀರಲ್ಲಿ ನೆನೆಸಿ, ಆ ನೀರನ್ನ ಬೆಳಗ್ಗೆ ಎದ್ದು ಕುಡಿದು, ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಕುಡಿದು ಅದನ್ನು ಅಚೀವ್ ಮಾಡಿದ್ರೆ ಶುಗರ್ ಕಂಟ್ರೋಲ್ ಬರೋದು, ಮತ್ತು ಅಯನ್ ಲೆವೆಲ್ಸ್ ಕಮ್ಮಿ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಂಗಂತ ಹೇಳಿಬಿಟ್ಟು ಅದನ್ನು ಓವರ್ ಡೂ ಮಾಡಿ, ಇಲ್ಲಾಂದರೆ ಅದರಿಂದನೇ ನನ್ನ ವೆಯ್ಟ್ ಲಾಸ್ ಆಗುತ್ತೆ. ಈಗ ಎಷ್ಟೋ ಜನ ಇದ್ದಾರೆ ಬೆಳಗ್ಗೆ ಎದ್ದು ಜೀರಿಗೆ ನೀರು ಕುಡಿತಾರೆ, ನಂಗೆ ಅದರಿಂದ ಅದೇ ನಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತಾರೆ, ಬೇರೆದೇನು ಫಾಲೋ ಮಾಡಲ್ಲ. ಕರೆಕ್ಟ್. ಸೊ ಅದೇ ಕಂಟ್ರೋಲ್ ಮಾಡುತ್ತೆ ಅನ್ಕೊಂಡು ಸಿಕ್ಕಿ ತಿಂತಾರೆ. ಸೊ ಹೌದು, ದಟ್ ಈಸ್ ನಾಟ್. ಈಗ ಗ್ವಾವಾದು ಅಂದರೆ ಸೀಬೆಕಾಯ್ದು ಎಲೆನ ಕುದಿಸಿ ನೀರು ಕುಡಿತಾರೆ, ಅದರಲ್ಲಿ ಎಷ್ಟೊಂದು ಜನಕ್ಕೆ ಶುಗರ್ ಕಂಟ್ರೋಲ್ ಆಗಿದೆ ಅಂತಾರೆ. ಬಟ್ ಅಕಾರ್ಡಿಂಗ್ ಟು ರಿಸರ್ಚ್ ಎವಿಡೆನ್ಸ್, ಇನ್ನ ಪ್ರಾಪರ್ ಎವಿಡೆನ್ಸ್ ಅದ್ರ ಬಗ್ಗೆ ಇಲ್ಲ. ಬಟ್ ಬೇರೆದೆಲ್ಲ ನಾನು ನಿಮಗೆ ಹೇಳಿದೆ, ಎಲ್ಲದಕ್ಕೂ ಲಿಮಿಟೇಷನ್ಸ್ ಇದೆ. ಯಾವ ರೀತಿ ನ್ಯಾಚುರಲ್ ಫುಡ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅದೇ ಥರ ಒಂದಷ್ಟು ಸಪ್ಲಿಮೆಂಟ್ಸ್ ಇರ್ಬೋದು, ಅಂದರೆ ಪ್ರೋಟೀನ್ ಪೌಡರ್ಸ್ ಅಥವಾ ಡಯಾಬಿಟೀಸ್ ಮೀಲ್ ರಿಪ್ಲೇಸ್ಮೆಂಟ್ಸ್ ಏನು ಬರುತ್ತೆ, ಅಥವಾ ಈಗ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತೂ ಇಟ್ಸ್ ಗೆಟಿಂಗ್ ಫ್ಲಡೆಡ್ ಇನ್ ಆಲ್ ಓವರ್ ಇಂಟರ್ನೆಟ್. ಅಂದರೆ ಮಾಂಗ್ ಫ್ರೂಟ್ ಸ್ವೀಟ್ನರ್ ಅಥವಾ ಸ್ಟೀವಿಯಾ ಸ್ವೀಟ್ನರ್ಸು ಅಂದರೆ, ಸೊ ಈ ಥರದ್ದೆಲ್ಲ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಾ ಅಂತ? ಓಕೆ, ಇದ್ರ ಬಗ್ಗೆ ಹೇಳಬೇಕಂದ್ರೆ, ಈಗ ನೀವು ಸ್ವೀಟ್ನರ್ಸ್ ಹೇಳಿದ್ರಲ್ಲ, ಅದಕ್ಕೆ ನಾನು 2 ಟೈಪ್ ಹೇಳ್ತೀನಿ. ಒಂದು ಸ್ವೀಟ್ನರ್ಸ್ ಬಂದು ನಮಗೆ ಗೊತ್ತಿರೋದು ಸಕ್ಕರೆ, ಜೇನುತುಪ್ಪ, ಆಮೇಲೆ ಬೆಲ್ಲ. ಇದೆಲ್ಲವೂ ಶುಗರ್ ರೈಸ್ ಮಾಡುತ್ತೆ. ಅದೆಲ್ಲರದು ಸ್ವೀಟ್ನೆಸ್ಸೇ. ಅಂದರೆ ಅಫ್ಕೋರ್ಸ್ ಹನಿಲಿ ಒಂದಷ್ಟು ಒಳ್ಳೆ ಕಂಟೆಂಟ್ ಇದ್ದರೂ ಕೂಡ ಎಲ್ಲದು ಸ್ವೀಟ್ನೆಸ್ ಇರುತ್ತೆ, ಎಲ್ಲ ಶುಗರ್ ರೈಸ್ ಮಾಡುತ್ತೆ. ಲಿಮಿಟೆಡ್ ಕ್ವಾಂಟಿಟಿಲಿ ಇರಬೇಕು ಅದು. ಇನ್ನು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ನ ಹೇಗೆ ಮಾಡ್ತಾರಪ್ಪ ಅಂದರೆ, ದೇ ಆರ್ 200 times ಸ್ವೀಟರ್ ದೆನ್ ಶುಗರ್. ಸೊ ಅಷ್ಟಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಅದು ಶುಗರ್ ಲೆವೆಲ್ನ ರೈಸ್ ಮಾಡಲ್ಲ, ಮತ್ತು 0 ಕ್ಯಾಲರಿ.
ಅದರಿಂದ ಎಲ್ಲ ಅದನ್ನು ಪ್ರಿಫರ್ ಮಾಡ್ತಾರೆ. ಬಟ್ ದೆರ್ ಆರ್ ಲಾಟ್ ಆಫ್ ರಿಸರ್ಚ್ ಸ್ಟಡೀಸ್ ವಿಚ್ ಆಲ್ಸೋ ಹೈಲೈಟ್ ಇದನ್ನು ನಾವು ಯಾವಾಗಲೂ ಒಂದ್ಸಲ ತೊಗೊಂಡ್ರೆ ಒಳ್ಳೆಯದು. ಬಟ್ ಅದನ್ನೇ ನಾನು ಎಲ್ಲದಕ್ಕೂ ಬಳಸಿ ಪಾಯಸ ಮಾಡಿ ತಿಂತೀನಿ ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ದು ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಲಾಂಗ್ ಟರ್ಮಲ್ಲಿ ಗಟ್ ಇಶ್ಯೂಸು, ಗ್ಯಾಸ್ಟ್ರೈಟಿಸು ಜಾಸ್ತಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ನಾಟ್ ದ ಗುಡ್ ಆಪ್ಷನ್. ಓಕೆ, ಅದೇ ಹೇಳ್ತಾರಲ್ವ, ಈಗ ನಾನು ಮುಂಚೆನೇ ಹೇಳಿದೆ, ಒಂದು ಟೀಗೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೀವು ಕುಡಿದ್ರೆ ಓಕೆ. ಆದರೆ ಇದನ್ನೆಲ್ಲ ನೀವು ಫುಡ್ ಡಯಟ್ ಕಂಟ್ರೋಲು, ಪ್ರಾಪರ್ ಪ್ರೋಟೀನು, ಫೈಬರು, ಬ್ಯಾಲೆನ್ಸ್ಡ್ ಮೀಲು, ಪೋರ್ಷನ್ ಕಂಟ್ರೋಲು, ಎಕ್ಸಸೈಸು, ಸ್ಲೀಪು, ಸ್ಟ್ರೆಸ್ಸು ಇದನ್ನೆಲ್ಲ ಮಾಡಿಕೊಂಡು 1 ಸ್ಪೂನ್ ಶುಗರ್ ಇಲ್ಲಿ ಮ್ಯಾಟರ್ ಆಗಲ್ಲ ಅಲ್ವಾ? ಇಲ್ಲ, ಇದನ್ನೇನೂ ಮಾಡ್ತಾ ಇಲ್ಲ, ನಾನು ಇಲ್ಲೇ ಶುಗರ್ ಕಂಟ್ರೋಲ್ ಮಾಡ್ತೀನಿ, ಡೈಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಬಳಸ್ತೀನಿ ಅಂದರೆ ಇಟ್ಸ್ ನಾಟ್ ಅ ಗುಡ್ ವೇ. ಸೊ ಸ್ಟಾರ್ಟಿಂಗಲ್ಲೇ ನೀವು ಹೇಳ್ತಾ ಇರಿ ಪ್ರೀ ಡಯಾಬಿಟೀಸ್ನ ರಿವರ್ಸ್ ಮಾಡಬಹುದು ಒಂದಷ್ಟು ಸಮಯಗಳ ಕಾಲ. ನಾವೊಂದು ಡಯಟ್ ಪ್ರಾಪರ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ. ಸೊ ಹೇಳಿ ಮ್ಯಾಮ್, ಆಸ್ ಅ ಡಯಟಿಷಿಯನ್ ಒಂದು ಟಿಪ್ಸ್ ಕೊಡೋದಾದ್ರೆ 5 ಆ್ಯಕ್ಷನೇಬಲ್ ಟಿಪ್ಸ್ ಕೊಡೋದು ಅಂತ ಆದರೆ ಯಾವುದಾಗಿರುತ್ತೆ ಆ ಟಾಪ್ 5 ಟಿಪ್ಸ್ ಅಂತ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಪ್ರೀ ಡಯಾಬಿಟೀಸ್ ಬಂದಿದೆ ಯಾರಿಗೋ, ಅವ್ರಿಗೆ ನೆಕ್ಸ್ಟ್ 3 ತಿಂಗಳಲ್ಲಿ ರಿವರ್ಸ್ ಮಾಡಬೇಕು. ಇಲ್ಲ ನಿಮ್ಮ ಮನೆಯಲ್ಲಿ ಡಯಾಬಿಟೀಸ್ ಇದೆ, ನೆಕ್ಸ್ಟ್ 3 ತಿಂಗಳಲ್ಲಿ ಶುಗರ್ ಕಂಟ್ರೋಲ್ ಮಾಡಬೇಕು. ಯಾಕೆ 3 ತಿಂಗಳು ಅಂತ ಹೇಳಿದೆ ಅಂದರೆ ಅದೇ HbA1c ನಮಗೆ 3 ತಿಂಗಳದ ಆ್ಯಾವ್ರೇಜ್ ಬರುತ್ತಲ್ಲ, ಅದರಲ್ಲಿ ನಾವು ಚೆಕ್ ಮಾಡ್ಕೊಬೋದು. ಅದಕ್ಕೆ ಸೊ ಏನು 5 ಟಿಪ್ಸ್ ನಾವು ಫಾಲೋ ಮಾಡ್ಬೋದು, ವೆರಿ ಸ್ಟ್ರಾಂಗ್ ಟಿಪ್ಸ್. ಫಸ್ಟ್ ಬಂದು ಎವ್ರಿ ಮೀಲಲ್ಲಿ ಪ್ರೋಟೀನ್, ನಾ ಹೇಳಿದೆ ಮುಂಚೆನೆ, ಎವ್ರಿ ಮೀಲಲ್ಲಿ ತರಕಾರಿ, ವೆಜಿಟೇಬಲ್ಸು. ಆಮೇಲೆ ಇನ್ನೊಂದು ಊಟನ ನಿಧಾನಕ್ಕೆ ಅಗ್ದಿ ತಿನ್ನೋದು. ನೀವು ಗಬ ಅಂತ ತಿಂದರೂ ಕೂಡ ಶುಗರ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಅಗ್ದಿ ತಿನ್ನೋದು, ಆಯಿತಾ? ಇನ್ನೊಂದು ಊಟ ಆದಮೇಲೆ ವಾಕಿಂಗ್ ಮಾಡೋದು, ಮ್ಯಾಂಡೇಟ್. ಊಟ ಆದಮೇಲೆ ವಾಕಿಂಗ್ ಮಾಡೋದು 20 ನಿಮಿಷ, ಬ್ರೇಕ್ಫಾಸ್ಟ್ ಆದಮೇಲೆ, ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ವಾಕಿಂಗ್ ಮಾಡೋದು 20 ನಿಮಿಷ, ಸ್ಲೋ ವಾಕ್. ಓಕೆ. ಇದ್ರ ಜೊತೆಗೆ ಅರ್ಲಿ ಮಾರ್ನಿಂಗು ಏನಾದರೂ ಒಂದು ವಾಕಿಂಗು ವರ್ಕೌಟ್ ರುಟೀನ್ ಇಟ್ಕೊಳ್ಳೋದು. ಇಲ್ಲ ಜಿಮ್ಮಿಗೆ ಹೋಗೋದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು, ಇಲ್ಲ ಏನೋ ಸ್ಪೋರ್ಟ್ಸ್ ಆಡೋದು, ಬ್ರಿಸ್ಕ್ ವಾಕ್ ಮಾಡೋದು, ಇಲ್ಲ ನಿಮ್ಮ ಫಿಟ್ನೆಸ್ ಲೆವೆಲ್ಗೆ ಎಕ್ಸಸೈಸು, ಈ ಥರ ಏನಾದರೂ ಒಂದು ವರ್ಕೌಟ್ ಅರ್ಲಿ ಮಾರ್ನಿಂಗ್ ವರ್ಕೌಟ್, ಪೋಸ್ಟ್ ಮೀಲ್ ವಾಕ್, ಊಟ ಆದಮೇಲೆ ವಾಕು, ಪ್ರತಿ ಊಟದಲ್ಲಿ ಫೈಬರ್, ಪ್ರತಿ ಊಟದಲ್ಲಿ ಪ್ರೋಟೀನು, ಇದೆಲ್ಲದ್ರ ಜೊತೆಗೆ ಸ್ಟ್ರೆಸ್ಸು, ನಿದ್ದೆ ಸ್ವಲ್ಪ ಬೇಗ ಮಾಡಬೇಕು. ನಿದ್ದೆ ಇದಿಷ್ಟು ಮಾಡಿದ್ರೆ 100% ಯು ಕ್ಯಾನ್ ರಿವರ್ಸ್. ಆದರೆ ಇದನ್ನು ಇವತ್ತು ಮಾಡಿ ವಾರದಲ್ಲಿ ವೀಕೆಂಡ್ ಮಾಡ್ತೀನಿ, ಇಲ್ಲ ವೀಕ್ ಡೇ ಮಾಡ್ತೀನಿ, ಇಲ್ಲ, ಪ್ರತಿದಿನ ಇಟ್ ಹ್ಯಾಸ್ ಟು ಬಿ ಪಾರ್ಟ್ ಆಫ್ ಯುವರ್ ಡೈಲಿ ರಿಚುವಲ್. ಓಕೆ. ಸೊ ಇದಿಷ್ಟು ಮಾಡಿಕೊಂಡ್ರೆ 100%. ಇದ್ರ ಜೊತೆಗೆ ಒಂಚೂರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮ್ಮದು ವಿಟಮಿನ್ ಡಿ, B12 ಅವುಗಳು ಕರೆಕ್ಟಾಗಿದೆಯಾ, ಕೊಲೆಸ್ಟ್ರಾಲ್ ಲೆವೆಲ್ಸು ಇದೆಲ್ಲ. ಸೊ ಕೋಮಾರ್ಬಿಡಿಟೀಸ್ ಅಂತ ಏನು ಹೇಳ್ತೀವಿ, ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ನಿಮಗೆ ನಮ್ಮ ರಕ್ತನಾಳಗಳಿಂದ ಏನಾಗ್ಬಿಡುತ್ತೆ, ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ. ಈಗ ಆ ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಹೋಗಬೇಕು, ಕಿಡ್ನಿಗೆ ಹೋಗುವಾಗ ಅಲ್ಲಿ ಡಿಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಈಗ ನೀವು ಡಯಾಲಿಸಿಸ್ ಮಾಡಿಸ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ ಆ ಥರ ಎಲ್ಲ. ಸೊ ಇಟ್ ಲೀಡ್ಸ್ ಟು ಇದು ನಾವು ನೆಫ್ರೋಪತಿ ಅಂತ ಹೇಳ್ತೀವಿ. ಆಮೇಲೆ ನ್ಯೂರೋಪತಿ, ನರ್ವ್ಸ್ಗೆ ಎಫೆಕ್ಟ್ ಆಗುತ್ತೆ. ರೆಟಿನೋಪತಿ ಇದೆ, ಕ್ಯಾಟ್ರಾಕ್ಟ್ ಇವು ಅಂತ, ಇದೆಲ್ಲ ಅದಕ್ಕೆ. ಸೊ ಆದಷ್ಟು ಫಸ್ಟೇ ಕಂಟ್ರೋಲ್ ಮಾಡಿಕೊಂಡು ಪ್ರಿವೆನ್ಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾ, ಸೊ ಫಸ್ಟು ಡಯಾಬಿಟೀಸ್ ಅಥವಾ ಪ್ರೀ ಡಯಾಬಿಟಿಕ್ ಅಂತ ಗೊತ್ತಾದ ತಕ್ಷಣದಿಂದಲೇ ಈ 5 ಟಿಪ್ಸನ್ನು ಫಾಲೋ ಮಾಡಿದ್ರೆ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ರಿವರ್ಸ್ ಆಗುತ್ತೆ. ಎಸ್, 100%. ಯಾ, ಡಯಾಬಿಟೀಸ್ ಕುರಿತಾಗಿ ಅದನ್ನು ಯಾವ ರೀತಿ ನಾವು ಕಂಟ್ರೋಲಲ್ಲಿ ಇಡೋದು, ಯಾವ ರೀತಿ ರಿವರ್ಸ್ ಮಾಡೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಆ್ಯಂಡ್ ಇದ್ರ ಬಗ್ಗೆ ಏನೇನು ಮಿತ್ಸ್ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಒಂದು ವೇಳೆ ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿದ್ದರೆ ಈ ಟಾಪ್ 5 ಟಿಪ್ಸನ್ನು ಫಾಲೋ ಮಾಡಿ 3 ತಿಂಗಳ ನಂತರ ನಿಮ್ಗೆ ಏನು ರಿಸಲ್ಟ್ ಬಂತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದ ಇನ್ನಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಅಡ್ವೈಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್.